ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಶಿವಕುಮಾರ್ ಚೌಹಾಣ್. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಿಮಗೆಲ್ಲರೂ ಸಿಹಿ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನಾವು ಇಷ್ಟು ದಿನಗಳ ಕಾಲ ಈಗ ಟೀಚರ್ ಪೋಸ್ಟಿಗೆ ಎಕ್ಸಾಮ್ ಬರೀಲಿಕ್ಕೆ ಏನು ಪ್ರಿಪರೇಷನ್ ಅನ್ನ ಮಾಡ್ಕೊಳ್ತಾ ಇದ್ರಲ್ಲ, ಸೊ ನಿಮ್ಗೆಲ್ರಿಗೂ ಒಂದು ಒಂದು ಸಿಹಿ ಸುದ್ದಿ. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈಗ ಟಿ ಒಂದು ಪರ್ವ ಸ್ಟಾರ್ಟ್ ಆಗಿದೆ. ಅಂದ್ರೆ ಈಗ ಟಿಇಟಿಯಲ್ಲಿ ಎಲಿಜಿಬಿಲಿಟಿನ ಪಡ್ಕೊಂಡಿರ್ತಕ್ಕಂಥವ್ರು ನಾಳೆ ದಿನ ಸಿಇಟಿ ಬರೀಲಿಕ್ಕೆ ಬಹಳ ಅನುಕೂಲಕಾರಿಯಾಗ್ತದೆ. ಸೊ ಆ ವಿಷಯದಲ್ಲಿ ಇವತ್ತು ನಾನು ಏನಪ್ಪಾ ಅಂತ ಹೇಳಿದ್ರೆ, ಈ ಟಿಇಟಿಗೆ ಸಂಬಂಧಪಟ್ಟಂತೆ ಈ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ವಿಷಯಗಳನ್ನ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೋಬೇಕು, ಮತ್ತೆ ಅದರ ಹಿಂದೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳು ಬರಬಹುದು, ಮತ್ತೆ ಯಾವ ರೀತಿ ನಿಮ್ಮ ಪ್ರಿಪರೇಷನ್ ಮಾಡ್ಕೋಬೇಕು, ಮತ್ತೆ ಅದರ ಜೊತೆಗೆ ಸಿಲೆಬಸ್ ಯಾವ ರೀತಿ ಇರ್ತದೆ, ಕೇವಲ ಇದು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ವಿಶೇಷವಾಗಿ ನನ್ನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಪೌರನೀತಿ, ಅಂದ್ರೆ ಈ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರತಕ್ಕಂತ ಒಂದು ಪೌರನೀತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಪ್ರಿಪರೇಷನ್ ಅನ್ನ ಮಾಡ್ಕೋಬೇಕು ಅಂತೇಳಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಅಂದ್ರೆ ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂತ ಒಂದು ವಿಷಯ. ಕಳೆದ ಬಾರಿ ಟಿಇಟಿ ಸಂದರ್ಭದಲ್ಲಿ ಒಂದು ವಿಡಿಯೋ ಮಾಡಿದ್ವಿ. ಸೊ ಅದರಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ನಾವು ಬಿಡಿಸಿದ್ವಿ. ಅದರಲ್ಲಿ ಆಲ್ಮೋಸ್ಟ್ ಪ್ರಶ್ನೆಗಳು ಇದೇ ನಾವು ಏನು ಈ ಒಂದು ವಿಡಿಯೋಸ್ ಅನ್ನ ಮಾಡಿದ್ವೋ ಅದರಿಂದನೇ ಬಂದಿರತಕ್ಕಂಥದ್ದು. ನಾವು ಬಹಳ ಸಂತೋಷಕರವಾಗಿರ್ತಕ್ಕಂಥ ಒಂದು ವಿಷಯ. ವೀಕ್ಷಕರೇ, ಈಗ ನಾವು ಮುಂದುವರೆದು ಮಾತನಾಡೋದಾದ್ರೆ, ಈಗ ನಾವು 1ನೇ ತರಗತಿಯಿಂದ ಹಿಡಿದು 5ನೇ ತರಗತಿಯವರೆಗೆ ಪೇಪರ್ 1 ಅಂತ ಹೇಳಿ ಒಂದು ಟಿಇಟಿ ಪತ್ರಿಕೆಗೆ ಒಂದು ಪತ್ರಿಕೆಯನ್ನು ಮಾಡ್ಕೊಂಡಿದ್ದಾರೆ. ತದನಂತರದಲ್ಲಿ ಪೇಪರ್ 2 ಅಂತ ಹೇಳಿದ್ರೆ ಅದು 6ನೇ ತರಗತಿಯಿಂದ ಹಿಡಿದು, ಅಂದ್ರೆ 6ನೇ ತರಗತಿಯಿಂದ 8ನೇ ತರಗತಿಯವರೆಗಿನ ಒಂದು ಪೇಪರ್. ಅದು ಅಂದ್ರೆ ಪೇಪರ್ 1 ಮತ್ತು ಪೇಪರ್ 2 ಅಂತ ಹೇಳಿ. ಸೊ ಡಿ.ಎಡ್ ಮಾಡ್ಕೊಂಡಿರ್ತಕ್ಕಂಥವ್ರು ಪೇಪರ್ 1 ಅನ್ನ ಬರಲಿಕ್ಕೆ ಒಂದು ಅವಕಾಶವಿರ್ತದೆ, ಅಂದ್ರೆ ಟಿಇಟಿಗೆ. ಆಮೇಲೆ ಅದಾದ್ಮೇಲೆ ನೀವು 6ರಿಂದ 8 ಅಂದ್ರೆ ಅಂದ್ರೆ ನೀವು 6ರಿಂದ 8ನೇ ತರಗತಿಯವರೆಗೆ ಏನು ಎಕ್ಸಾಮ್ಸ್ ಅನ್ನ ಅಂದ್ರೆ ಏನು ಹೈಯರ್ ಪ್ರೈಮರಿಗೆ ಏನು ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ನೀವು ಟಿಇಟಿಗೆ ಯಾವ ಸಿಲೆಬಸ್ ಅನ್ನ ಓದಿದ್ರೆ ನಿಮಗೆ ಅನುಕೂಲಕಾರಿ ಆಗುತ್ತೆ ಅಂತ ಅನ್ನೋದು. ನೀವು ಈ ಸಂಚಿಕೆಯನ್ನ ನೀಟಾಗಿ ಕೇಳಿದ್ರಿ ಅಂತ ಹೇಳಿದ್ರೆ ಭವಿಷ್ಯ ನಾನು ಅನ್ಕೊಂಡಿದ್ದೀನಿ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ನೀವು ಪಡ್ಕೊಳ್ತೀರಿ ಅಂತ ನಾನು ಅನ್ಕೊಳ್ತೀನಿ. ಸೊ ಎಲ್ರಿಗೂ ನೋಡೋಣ, ಒಂದೊಂದೇ ಪತ್ರಿಕೆ ನಾನು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಮ್ದು ಕ್ಲಾಸಿಕ್ KS IAS ಸ್ಟಡಿ ಸರ್ಕಲ್ ವತಿಯಿಂದ ಈ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಅಂತ ಹೇಳಿ ನಾನು ಅನ್ಕೊಳ್ತಾ ಸೊ ವಿಷಯವನ್ನ ನಾನು ಪ್ರಾರಂಭಿಸ್ತಾ ಇದ್ದೀನಿ. ಸೊ ಈಗ ಈ ಪೇಪರ್ 1 ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ ಸಿಲೆಬಸ್ ಫಾರ್ ಟಿಇಟಿ ಯಾವ್ದಕ್ಕೆ ಪೇಪರ್ 1ಗೆ ಅಂದ್ರೆ ನೀವು 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಮಾಸ್ತರ್ ಆಗ್ಬೇಕು ಅಂತ ಅನ್ನೋದಾದ್ರೆ, ಟೀಚರ್ ಆಗ್ಬೇಕು ಅಂತ ಅನ್ನೋದಾದ್ರೆ ನೀವು ಈ ಟಿಇಟಿ ವಿಭಾಗದಲ್ಲಿ ನೀವು ತೇರ್ಗಡೆ ಆಗ್ಲೇಬೇಕಾಗ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ಅಂತ ಹೇಳಿ ನಾವು ನೋಡೋದಾದ್ರೆ, ನೋಡಿ, ಮೊದಲನೇದಾಗಿ ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಎಷ್ಟು ಸಬ್ಜೆಕ್ಟ್ ಗಳು ಇರ್ತವೆ, ಅದನ್ನ ಯಾವ ರೀತಿ ಡಿವೈಡ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ. ಇದು ನಿಮಗೆ ಫಸ್ಟ್ ಕ್ಲಿಯಾರಿಟಿ ಇರಬೇಕು. ನೀವು ಯಾವುದೇ ಒಂದು ವಿಷಯವನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರ್ತಕ್ಕಂಥ ರಿಯಲ್ ಸ್ಟ್ರಕ್ಚರ್ ಯಾವ ರೀತಿ ಇರ್ತದೆ ಅನ್ನೋದನ್ನ ತಿಳ್ಕೊಂಡ್ರೆ ಬಹಳಷ್ಟು ಅನುಕೂಲಕಾರಿ ಆಗ್ತದೆ ಅನ್ನೋದು ನನ್ನ ವಿಷಯ. ಸೊ ಇಲ್ಲಿ ಮೊದಲನೇದಾಗಿ ಇದರಲ್ಲಿ ಒಂದು 5 ವಿಷಯಗಳು ನಿಮಗೆ ಬರ್ತವೆ. ಅಂದ್ರೆ ಟೋಟಲ್ 150 ಅಂಕಗಳು ಇರ್ತವೆ. ಇಲ್ಲಿ ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಇದು 1ನೇ ತರಗತಿಯಿಂದ ಹಿಡಿದು 5ನೇ ತರಗತಿಯವರೆಗಿನ ಒಂದು ಶಿಕ್ಷಕರಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾಹಿತಿ. ಇದು ಚೈಲ್ಡ್ ಸೈಕಾಲಜಿ ಅಂಡ್ ಪೆಡಗಾಗಿ ಅಂತ ಹೇಳಿ, ಅಂದ್ರೆ ಇದು ಮಕ್ಕಳ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ ನಾವು ಕನ್ನಡದಲ್ಲಿ. ಮತ್ತೆ ಅದರ ಜೊತೆಗೆ ಪೆಡಗಾಗಿ ಅಂತ ಹೇಳಿ ಬೋಧನಾ ಶಾಸ್ತ್ರ ಅಂತ ಹೇಳಿ ಕರ್ಕೊಳ್ತೀವಿ. ಅಂದ್ರೆ ಮಗುವಿನ ಮನಸ್ಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ 1ನೇ ತರಗತಿಯಿಂದ ಹಿಡಿದು 5ನೇ ತರಗತಿಯವರೆಗೆ ಇರತಕ್ಕಂತ ವಿಷಯಗಳು ಏನಿದಾವಲ್ಲ, ಆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಡಿಸ್ಕಷನ್ಸ್ ಗಳು ನಡೀತದೆ. ಅದರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಅಂದ್ರೆ ಪ್ರಶ್ನೆಗಳು ರೆಡಿ ಆಗ್ತವೆ ಅನ್ನೋದನ್ನ ನಾವು ಇದರಲ್ಲಿ ನೋಡ್ಬೋದು. ಅಂತ ಹೇಳಿದ್ರೆ, ನೀವು ಸಾಮಾನ್ಯವಾಗಿ ಯಾವುದೇ ಸೈಕಾಲಜಿನ ಓದ್ಬೇಕು ಅಂತ ಅನ್ನೋದಾದ್ರೆ 2 ಪುಸ್ತಕಗಳು ಯಾಕಂದ್ರೆ ನಾವೆಲ್ಲ ನಮ್ದು ಕೂಡ B.Ed ಆಗಿದೆ, ಜೊತೆಗೆ M.Ed ಆಗಿದೆ. ಸೊ ನಾವು ಒಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ವಾಮದೇವಪ್ಪರ ಪುಸ್ತಕ ನೀವು ಸಾಮಾನ್ಯವಾಗಿ ಗಮನಿಸಬಹುದು. ಈ ವಾಮದೇವಪ್ಪರ ಪುಸ್ತಕನಾದ್ರೂ ಓದಬಹುದು. ಅದ್ರ ಜೊತೆಗೆ ಇನ್ನು ನಮ್ಮ TP ಮಂಜುನಾಥ್ ಅಂತೇಳಿ ಸರ್ ಅವರೊಬ್ರು ಬರೆದಿರ್ತಕ್ಕಂಥ ಒಂದು ಶೈಕ್ಷಣಿಕ ಮನೋವಿಜ್ಞಾನ, ಅದು ಮಕ್ಕಳ ಮನೋವಿಜ್ಞಾನ ಎಂಬತಕ್ಕಂಥ ಪುಸ್ತಕ ಆಗಿರ್ಬೋದು. ಇವೆರಡು ಪುಸ್ತಕಗಳಲ್ಲಿ ಮ್ಯಾಕ್ಸಿಮಮ್ ಅದರಲ್ಲಿ ಒಂದು ಖುಷಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಅದ್ರಲ್ಲಿ ಬಿಡಿಸಿರ್ತಕ್ಕಂಥ ಅದನ್ನ ನಾವು ಗಮನಿಸಬಹುದು. ಸೊ ಇದನ್ನ ಬಹಳ ನೀಟಾಗಿ ಅಚ್ಚುಕಟ್ಟಾಗಿ ಅದನ್ನ ರೆಫರ್ ಮಾಡಿದ್ರೆ ಸಾಕು ಅಂತ ನನ್ನ ಅನಿಸಿಕೆ. ಆಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಕನ್ನಡ ವಿಷಯಕ್ಕೆ ಬರೋದಾದ್ರೆ ನೋಡಿ, ಕನ್ನಡ ವಿಷಯದಲ್ಲಿ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಯಾವತ್ತು ಕೂಡ ಏನು ಓದಬೇಕು ಅನ್ನೋದು ಬಹಳಷ್ಟು ಸಮಸ್ಯೆ ಇದೆ. ನಮ್ಮ ಪ್ರಾಬ್ಲಮ್ ಇರೋದೇ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ, ಈಗ ಟಿಇಟಿ ಅಂತ ಬಂದಾಗ ಈಗ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ, ಅದರಲ್ಲಿ
ಈಗ ಕನ್ನಡ ಅನ್ನೋದು ಒಂದಿದೆ, ಕನ್ನಡ ಅದ್ರಲ್ಲಿ ಯಾವ್ಯಾವ ವಿಷಯಗಳ ಮೇಲೆ ನಾವು ಫೋಕಸ್ ಮಾಡಬೇಕು ಅಂತ ಅನ್ನೋದು ಏನು ಇಲ್ಲ. ಇಲ್ಲಿ ನನ್ನ ಅನಿಸಿಕೆ, ಈಗ ನಾವೆಲ್ಲ ಓದಿದ್ರ ಪ್ರಕಾರ ಮತ್ತೆ ನಾವು ಗೆಲ್ಲೇಬಹುದಾಗಿರ್ತಕ್ಕಂಥ ಒಂದು ಸ್ಟ್ರಾಟಜಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ಹೈಸ್ಕೂಲ್ 3 ಇಯರ್ಸ್ ಪುಸ್ತಕವನ್ನ ಅಂದ್ರೆ 8th 9th 10th ಸಂಬಂಧಪಟ್ಟಿರ್ತಕ್ಕಂಥ ಏನ್ ಪುಸ್ತಕಗಳಿದಾವಲ್ಲ, ಈ ಕನ್ನಡ ಪುಸ್ತಕ ಅಂದ್ರೆ ಗವರ್ಮೆಂಟ್ ಎಡಿಷನ್ ಪುಸ್ತಕಗಳೇನಿದಾವಲ್ಲ, ಆ ಪುಸ್ತಕಗಳಲ್ಲಿ ಇರ್ತಕ್ಕಂಥ ಈ ಗ್ರಾಮರ್ ಪಾರ್ಟ್ ಏನಿದೆಯಲ್ಲ, ವ್ಯಾಕರಣ ವಿಭಾಗ ಏನಿದೆಯಲ್ಲ, ಅದನ್ನ ನೀವು ಮತ್ತೆ ಗದ್ಯ ಮತ್ತು ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಭಾಗಗಳು ಏನಿದಾವಲ್ಲ, ಅವುಗಳ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ನೀವು ಅವುಗಳನ್ನ ಮ್ಯಾಕ್ಸಿಮಮ್ ನೀವು ಓದಿದ್ರೆ ಸಾಕು ಅಂತ ಅನ್ಸುತ್ತೆ ನನಗೆ. ಯಾಕೆಂತ ಹೇಳಿದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನೆಲ್ಲ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಅವು ಸಹಜವಾಗಿ ಎಲ್ಲಾ ವಿಷಯಗಳು ಇದರಿಂದಾನೇ ಕವರ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಅನ್ನೋದು ನಿಮ್ ಗಮನಕ್ಕೆ ಇರಬೇಕು ಅಂತಕ್ಕಂಥದ್ದು ಒಂದು. ಆಮೇಲೆ ಅದರ ಜೊತೆಗೆ ಇನ್ನ ನೆಕ್ಸ್ಟ್ ಜನರಲ್ ಇಂಗ್ಲಿಷ್ ಅಂತಕ್ಕಂಥದ್ದು ಇದು ಕೂಡ ಅಷ್ಟೇ. ಈಗ ವ್ಯಾಕರಣ ಪಾರ್ಟಿಗೆ ಸಂಬಂಧಪಟ್ಟಂಗೆ ನೋಡಿ, ಸಾಮಾನ್ಯವಾಗಿ ಈ ಆರ್ಟ್ಸ್ ಇಂದ ಬಂದಿರತಕ್ಕಂಥವರಿಗೆ ಒಂದು ಕಷ್ಟ ಏನಪ್ಪಾ ಅಂತ ಹೇಳಿದ್ರೆ, ಇಂಗ್ಲಿಷ್ ನಲ್ಲಿ ಸ್ಕೋರ್ ಮಾಡೋದು ಬಹಳ ಕಷ್ಟ ಅಂತ ಅನಿಸ್ತಾ ಇರ್ತದೆ. ಸೊ ನನ್ನ ಅನುಭವದ ಮಾತು ಹೇಳ್ಬೇಕು ಅಂತ ಅನ್ನೋದಾದ್ರೆ, ನೀವು ಗ್ರಾಮರ್ ಪಾರ್ಟ್ಸ್ ನ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದವಲ್ಲ, ಆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ತುಂಬಾ ಚೆನ್ನಾಗಿ ಅದನ್ನ ರೆಫರ್ ಮಾಡಿ, ಅದನ್ನ ನೀಟಾಗಿ ಅದನ್ನ ಬಿಡಿಸ್ಕೊಂಡು ಅದನ್ನ ಸಿಸ್ಟಮೆಟಿಕ್ ಆರ್ಡರ್ಲಿ ತೆಗೆದುಕೊಂಡು ಹೋದ್ರಿ ಅಂತ ಹೇಳಿದ್ರೆ ನೀವು ಇಷ್ಟು ಅಂಕಗಳನ್ನ ನೀವು ಪಡ್ಕೋಬಹುದು. ಅದು ಕೂಡ 30 ಅಂಕಗಳಿಗೆ ಇರ್ತದೆ. ಸೊ 30 ಅಲ್ಲಿಗೆ 90 ಅಂಕಗಳಾಯ್ತು. ಮತ್ತೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಹೇಳಿದ್ರೆ ಪರಿಸರ ಅಧ್ಯಯನ ಅಂತ ಹೇಳಿ ಕರ್ಕೊಳ್ತೀವಿ. ಸೊ ಅದ್ರ ಜೊತೆಗೆ ಅದರಲ್ಲಿ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಕೂಡ, ಅಂದ್ರೆ ಆಯಾ ಸನ್ನಿವೇಶಕ್ಕೆ ತಕ್ಕಂಗೆ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈಗ ಟೋಟಲ್ 30 ಅಂಕಗಳು, ಅದಕ್ಕೂ ಕೂಡ 30 ಅಂಕಗಳು ಇರ್ತದೆ. ಸೊ ಇದು ಪರಿಸರ ಅಧ್ಯಯನ ಅಂದ್ರೆ ನಿಮ್ಮ ಪ್ರೈಮರಿ ಲೆವೆಲ್ಗೆ ಪರಿಸರ ಅಧ್ಯಯನದ ಏನು ಪುಸ್ತಕಗಳಿದಾವೋ ಆ ಪುಸ್ತಕಗಳನ್ನ ಓದ್ಕೊಂಡ್ರೆ ಸಾಕಾಗುತ್ತೆ. ಆ ಪುಸ್ತಕಗಳ ಜೊತೆಗೆ ನೀವು ಹೈಯರ್ ಲೆವೆಲ್ ಅಲ್ಲಿ ಒಂದಿಷ್ಟು ಪುಸ್ತಕಗಳನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಓದಿದ್ರೆ ಸಾಕಾಗುತ್ತೆ ಅಂತ ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ಇನ್ನ ಮ್ಯಾಥಮೆಟಿಕ್ಸ್ ಬರೋದಾದ್ರೆ, ನೀವು ಈ ನಮ್ಮ ಪ್ರೈಮರಿ ಸ್ಕೂಲ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಜೊತೆಗೆ ಹೈಸ್ಕೂಲ್ ಲೆವೆಲ್ ಇರ್ತಕ್ಕಂಥ ಮ್ಯಾಥಮೆಟಿಕ್ಸ್ ನ ಸ್ವಲ್ಪ ಕನೆಕ್ಟ್ ಮಾಡ್ಕೊಂಡು ಸ್ವಲ್ಪ ಟಚ್ ಅಪ್ ಕೊಟ್ಕೊಂಡ್ರಿ ಅಂತ ಹೇಳಿದ್ರೆ ನೀವು ಎಷ್ಟು 150 ಅಂಕಗಳನ್ನ ಏನ್ ಟೋಟಲ್ ಕೊಟ್ಟಿದಾರಲ್ಲ, ಅದರಲ್ಲಿ 150 ಅಂಕಗಳಲ್ಲಿ ನೀವು ತೇರ್ಗಡೆ ಆಗ್ಲಿಕ್ಕೆ ಒಂದು ಅನುಕೂಲ ಇರ್ತದೆ ಅಂತೇಳಿ. ಮತ್ತು ಒಂದು ತಿಳ್ಕೊಳ್ಳಿ, ಈ SC/ST ಗಳಾಗಿರ್ಬೋದು ಅಥವಾ ಜನರಲ್ ಆಗಿರ್ಬೋದು. ಸೊ ನಾರ್ಮಲಿ SC/ST ಗಳಿಗೆ ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ 83 ಅಂಕಗಳು, ಅಂದ್ರೆ 83 ಅಂಕಗಳು ಪಡ್ಕೊಂಡ್ರಿ ಅಂತ ಹೇಳಿದ್ರೆ ಆಟೋಮೆಟಿಕಲಿ ಈಸಿಯಾಗಿ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಏನಿರೋದಿಲ್ಲ ಅನ್ನೋದು ಒಂದು. ಆಮೇಲೆ ಇನ್ನ 90 ಅಂಕಗಳನ್ನ ನೀವು ಜನರಲ್ ಇರ್ತಕ್ಕಂಥವ್ರು GM, ಈ ಜನರಲ್ ಮೆರಿಟ್ ಅಲ್ಲಿ ಸೆಲೆಕ್ಷನ್ ಆಗಬೇಕು ಎಂಬತಕ್ಕಂಥವ್ರು ಯಾರಿದ್ದೀರೋ ಅವರು ನೀವು 90 ಅಂಕಗಳನ್ನ ಕನಿಷ್ಠ ಅರ್ಹತಾ ಅಂಕಗಳನ್ನ ಪಡ್ಕೋಬೇಕಾದಂತ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ತಾವು ಇದನ್ನ ಸರಿಯಾದ ರೀತಿಯಲ್ಲಿ ಫಸ್ಟ್ ಪ್ಯಾಟರ್ನ್ ಯಾವ ರೀತಿ ಇದೆ ಅದನ್ನು ತಿಳ್ಕೊಬೇಕಾಗುತ್ತದೆ. ನಾ ಹೇಳ್ತೀನಿ ಆಮೇಲೆ ಯಾವ ರೀತಿ ಓದ್ಕೋಬೇಕು ಅಂತ ನಾ ಹೇಳ್ತೀನಿ. ಸೊ ಇದು ಒಂದಿಷ್ಟು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇದು ಯಾವುದಕ್ಕೆ? ಪೇಪರ್ 1ಗೆ, ಅಂದ್ರೆ D.Ed ಮುಗಿಸಿ TET ಬರೀತಿರ್ತಕ್ಕಂಥವ್ರು ಯಾರಿದ್ದೀರೋ ಅವರಿಗೆ ಇದಿಷ್ಟು ಅಂಶಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ದೆನ್ ಇನ್ನ ಮುಂದುವರೆದು ನಾವು ನೋಡೋದಾದ್ರೆ ಈಗ ಸಿಲೆಬಸ್ ಫಾರ್ TET ಯಾವುದು 6 ರಿಂದ 8, ಅಂದ್ರೆ ನೀವು 6ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಏನು ಶಿಕ್ಷಕರಿದ್ದಾರೋ ಆ ಶಿಕ್ಷಕರಿಗೆ ಅನ್ವಯವಾಗುವ ರೀತಿಯಲ್ಲಿ ಸೊ ಇದು ಸಿಲೆಬಸ್ ಅನ್ನ ಅವ್ರು ರೆಡಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬಹಳಷ್ಟು ಗಮನಾರ್ಹ ವಿಷಯವೇನಪ್ಪಾ ಅಂತ ಹೇಳಿದ್ರೆ, ಇದರಲ್ಲಿ ಸ್ವಲ್ಪ ಬದಲಾವಣೆನ ನಾವು ನೋಡ್ತೀವಿ. ಸಾಮಾನ್ಯವಾಗಿ ಈ ಹೈಯರ್ ಪ್ರೈಮರಿ ಅಂತ ಹೇಳಿ ನಾವು ಏನ್ ಕರ್ಕೊಂಡಿರ್ತೀವೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ನೀವು TET ಎಕ್ಸಾಮ್ಸ್ ನೀವು ಪಾಸ್ ಮಾಡ್ಲೇಬೇಕಾಗ್ತದೆ. ಸೊ ಅಂತ ಸಂದರ್ಭದಲ್ಲಿ ನಿಮಗೆ ಇದು ಯಾವ ರೀತಿ ಹೆಲ್ಪ್ಫುಲ್ ಆಗ್ತದೆ ಎಂಬತಕ್ಕಂಥ ವಿಷಯ. ಈಗ ನಾವು ಇದರಲ್ಲಿ ನಾವು ಪೇಪರ್ 1 ಮತ್ತು ಪೇಪರ್ 2 ಅಂತ ಹೇಳಿ ನಾವು ನೋಡ್ತೀವಿ. ಸೊ ಪೇಪರ್ 1 ಮತ್ತು ಪೇಪರ್ 2 ಅಂತ ಹೇಳಿ ಇದರಲ್ಲಿ ನಾವು ನೋಡ್ತಕ್ಕಂಥದ್ದು ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇದರಲ್ಲಿ ಇಲ್ಲೂ ಕೂಡ ಒಂದು ಕಾಮನ್ ಪತ್ರಿಕೆ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಕನ್ನಡ ಮತ್ತೆ ಇದು ಸೈಕಾಲಜಿ, ಅದರ ಜೊತೆಗೆ ಜನರಲ್ ಇಂಗ್ಲಿಷ್ ಅಂತ ಹೇಳಿ 90 ಅಂಕಗಳಿಗೆ ನೀವು ಇದನ್ನ ಗಮನಿಸಬಹುದು. ಈ ಚೈಲ್ಡ್ ಸೈಕಾಲಜಿ ಅಂತ ಹೇಳಿ ಅಂದ್ರೆ ಮಕ್ಕಳ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಪೆಡಗಾಗಿ ಬೋಧನಾಶಾಸ್ತ್ರದ ಪ್ರಶ್ನೆಗಳು ಯಾವ ರೀತಿ ಇರ್ತದೆ ಅಂತ ಹೇಳಿ ಅನ್ನೋದು ಅನ್ವಯ ಮಾಡಿಕೊಂಡು ನೀವು ಓದ್ಕೋಬೇಕಾಗ್ತದೆ. ಇನ್ನ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಸೇಮ್ ಹೈಸ್ಕೂಲ್ ಲೆವೆಲ್ ಇರ್ತಕ್ಕಂಥ ನೀವು ವ್ಯಾಕರಣ ಅಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಪದ್ಯ ಮತ್ತು ಗದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ವಿಷಯಗಳನ್ನ ನೀವು ಕಲೆಕ್ಟ್ ಮಾಡ್ಕೊಂಡ್ರೆ ಸಾಕಾಗ್ತದೆ ಅಂತಕ್ಕಂಥದ್ದು. ದೆನ್ ನೆಕ್ಸ್ಟ್ ಅದಾದ್ಮೇಲೆ ಇನ್ನ ಜನರಲ್ ಇಂಗ್ಲಿಷ್ ಬರುವಂತ ವಿಷಯ. ಜನರಲ್ ಇಂಗ್ಲಿಷ್ ಬಂದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಇದೇ ರೀತಿಯಾಗಿ ನಾನು ಅವಾಗಲೇ ಹೇಳಿದಾಗೆ ನೀವು ಗ್ರಾಮರ್ ಪಾರ್ಟ್ಸ್ ಗೆ ಸ್ವಲ್ಪ ಒತ್ತನ್ನ ಕೊಟ್ಟು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಸಾಕಾಗ್ತದೆ ಅಂತಕ್ಕಂಥದ್ದು. ಇನ್ನ ಉಳಿದಂಗೆ ಪೇಪರ್ 2 ಅಲ್ಲಿ ಅಂದ್ರೆ ಆರ್ಟ್ಸ್ ಆರ್ ಸೈನ್ಸ್ ಅಲ್ಲಿ, ಈಗ ನಾನು ಆರ್ಟ್ಸ್ ಆರ್ ಸೈನ್ಸ್ ಅಲ್ಲಿ ಈಗ ನಾನ್ ನಿಮಗೆ ಸಾಮಾನ್ಯವಾಗಿ ನೀವು ಹೈಸ್ಕೂಲ್ 3 ಇಯರ್ಸ್ ಬುಕ್ ಏನಿದಾವಲ್ಲ, ಈಗ
ನಾವು ಈಸಿಯಾಗಿ ಸ್ಕೋರ್ ಮಾಡಬಹುದಾಗಿರ್ತಕ್ಕಂಥದ್ದು, ಬಹಳ ಈಸಿಯಾಗಿ ಸ್ಕೋರ್ ಮಾಡಬಹುದಾಗಿರ್ತಕ್ಕಂಥದ್ದು ಹೆಂಗೆ ಅಂತ ಹೇಳಿದ್ರೆ, ಈಗ ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೀವು ಆಲ್ರೆಡಿ ಬೋಧನಾ ಶಾಸ್ತ್ರ ಅಂತ ಹೇಳಿ ಓದ್ಕೊಂಡಿರ್ತೀರಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇರ್ತದೆ. ಸೊ ನಿಮ್ಮ ಮೆಥಡ್ ಪೇಪರ್ ಯಾವ್ದು ಇರ್ತದೋ ಆ ಮೆಥಡ್ ಪೇಪರ್ಗೆ ಸಂಬಂಧಪಟ್ಟಂಗೆ, ನಿಮ್ದು ಸೈನ್ಸ್ ಮೆಥಡ್ ಇದ್ರೆ ಸೈನ್ಸ್ ಮೆಥಡ್, ನಿಮ್ದು ಆರ್ಟ್ಸ್ ಮೆಥಡ್ ಇದ್ರೆ ಆರ್ಟ್ಸ್, ಸೊ ಆರ್ಟ್ಸ್ ಇದ್ರೆ ಆರ್ಟ್ಸ್, ಸೈನ್ಸ್ ಇದ್ರೆ ಸೈನ್ಸ್, ಮೆಥಡ್ ಪೇಪರ್ ಯಾವ್ದು ಇರ್ತದೋ ಅದ್ರ ಬೇಸ್ ಮೇಲೆ ಏನಿಲ್ಲ ಹೈಸ್ಕೂಲ್ ಪುಸ್ತಕಗಳನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಂಡ್ರೆ ಸಾಕಾಗ್ತದೆ. 8th 9th ಮತ್ತು 10th ಪುಸ್ತಕಗಳನ್ನ ನೋಡಿ. ನಾವು ನೀವೆಲ್ಲ ಅನ್ಕೊಂಡಿರೋ ರೀತಿಯಲ್ಲಿ ಇವಾಗ ಟಿ ಅದು ಜಸ್ಟ್ ಎಲಿಜಿಬಿಲಿಟಿಗೋಸ್ಕರ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ಬಹಳ ಈಸಿಯಾಗಿ ನಾವು ಪಾಸ್ ಮಾಡಬಹುದಾಗಿರ್ತಕ್ಕಂಥ ಎರಡು ಎಕ್ಸಾಮ್ಸ್ಗಳು. ನೀವು ಬಹಳ ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಪ್ರಿಪರೇಷನ್ ಏನ್ ಮಾಡ್ಕೋಬೇಕಂತ ಅವಶ್ಯಕತೆ ಏನಿಲ್ಲ. ಆದ್ರೆ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಮಗ್ ಗೊತ್ತಿರ್ತಕ್ಕಂಥ ವಿಷಯದಲ್ಲೇ ನೀವೇನ್ ಬೇಸಿಕಲಿ ಏನ್ ಕಲ್ತಿರ್ತಿರೋ ಆ ವಿಷಯವನ್ನೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಮಾಹಿತಿನ ಸಿಲೆಬಸ್ ಪ್ರಕಾರ ನೀವು ಹೋದ್ರಿ ಅಂತ ಹೇಳಿದ್ರೆ ನಿಮಗೆ ಬಹಳಷ್ಟು ಅನುಕೂಲ ಆಗ್ತದೆ ಅನ್ನೋದು ನನ್ನ ಇಚ್ಛೆ. ಸೊ ಯಾಕಂದ್ರೆ ನಾವು ಕೂಡ ಇದೇ ವೇಯಲ್ಲಿ ನಾವು ಓದಿ ಇವತ್ತು ನಾವು ನಿಮ್ ಮುಂದೆ ಏನಾದ್ರು ಪಾಠ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಸೊ ಈ ವಿಷಯದಲ್ಲಿ ನಾವು ಕೂಡ ಸ್ವಲ್ಪ ಒಂದಿಷ್ಟು ಐಡಿಯಾಸ್ ಗಳನ್ನ ನಾವು ಹೊಂದಿರೋದ್ರಿಂದ ನಿಮ್ ಮುಂದೆ ಇವತ್ತು ನಾನು ಪ್ರಸ್ತುತಪಡಿಸಕ್ ಬಂದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಇದಿಷ್ಟು ಈ ರೀತಿಯಾಗಿ ಒಂದು 30 ಅಂಕಗಳಿಗೆ ನಿಮ್ದು ಚೈಲ್ಡ್ ಸೈಕಾಲಜಿ ಎಂಬತಕ್ಕಂಥದ್ದು, ಮತ್ತೆ ಕನ್ನಡ ಇದು 30 ಅಂಕಗಳಿಗೆ ಇರ್ತದೆ. ಅದ್ರ ಜೊತೆಗೆ ಜನರಲ್ ಇಂಗ್ಲಿಷ್ ಅಂತ ಹೇಳಿ ಅದು 30 ಅಂಕಗಳಿದೆ. ಒಟ್ಟು ಅದು ಟೋಟಲ್ 90 ಅಂಕಗಳಾಗ್ತವೆ. ಅದ್ರ ಜೊತೆಗೆ ಈಗ ನಾವು ಪೇಪರ್ 2 ಅಂತ ಹೇಳಿ ನಾವು ತೆಗೆದುಕೊಂಡ್ರೆ ಅದರಲ್ಲಿ ಆರ್ಟ್ಸ್ ಮತ್ತು ಸೈನ್ಸ್ ಅಂತ ಹೇಳಿ ಬರ್ತದೆ. ಆರ್ಟ್ಸ್ ಮತ್ತು ಸೈನ್ಸ್ ಅಂತ ಹೇಳಿ ಬಂದಾಗ ಇದರಲ್ಲಿ ಮೆಥಡ್ ಮೇಲೆ, ಅಂದ್ರೆ ನಿಮ್ಮ ಮೆಥಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದ ಮೇಲೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದಾಗಿರ್ತಕ್ಕಂಥದ್ದು. ಇದರಲ್ಲಿ ಒಂದಿಷ್ಟು ಐಡಿಯಾನು ನಾನು ನಿಮಗೆ ಲಾಸ್ಟಿಗೆ ಕೊಡ್ತೀನಿ, ಸೊ ಅದನ್ನ ವೆಯ್ಟ್ ಮಾಡೋಣ. ಸೊ ಈಗ ನೆಕ್ಸ್ಟ್ ನಾನು ಈಗ ನಮ್ಮ ಒಂದು ಏನು ಹೈಯರ್ ಪ್ರೈಮರಿಗೆ ಏನು ನೀವು ಎಕ್ಸಾಮ್ಸ್ ಅನ್ನ ಬರೆಯಕ್ ಹೊರಟಿದ್ದೀರೋ, ಅಂದ್ರೆ 6 to 8 ಎಕ್ಸಾಮ್ಸ್ ಅನ್ನ ಏನ್ ಬರೆಯಕ್ ಹೊರಟಿದ್ದೀರೋ ಅದಕ್ಕೆ ಸಂಬಂಧಪಟ್ಟಂಗೆ, ಮತ್ತೆ ಅದಕ್ಕಿಂತ ಮುಂಚೆ ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಯಾವುದಕ್ಕೆ ಪ್ರೈಮರಿ ಸ್ಕೂಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟಿಟಿಗೆ ಆಗಿರ್ಬೋದು, ಸೊ 1 ರಿಂದ 5ನೇ ತರಗತಿವರೆಗೆ ಆಗಿರ್ಬೋದು, ಅಥವಾ 6 ರಿಂದ 8ನೇ ತರಗತಿವರೆಗೂ ಆಗಿರ್ಬೋದು. ಸೊ ನೀವೇನು ಏನು ಟಿಟಿನ ಬರೆಯಕ್ ಹೊರಟಿದ್ದೀರೋ ಅವರಿಗೆ ಅನುಕೂಲವಾಗೋ ರೀತಿಯಲ್ಲಿ ಈಗ ನನ್ನ ಪರ್ಟಿಕ್ಯುಲರ್ ಮ್ಯಾಟರ್, ನನ್ನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಈ ಪೌರನೀತಿ ವಿಭಾಗಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಇದರಲ್ಲಿ ಬಹಳ ಈಸಿಯಾಗಿ ಸ್ಕೋರ್ ಮಾಡಬಹುದಾಗಿರ್ತಕ್ಕಂಥ ವಿಷಯಗಳು ನೋಡಿ. ಇಲ್ಲಿ ಒಂದು ವಿಷಯವನ್ನ ನೀವು ಯಾವತ್ತು ಗಮನದಲ್ಲಿಟ್ಕೊಳ್ಳಿ. ನಮ್ಮ ಸಬ್ಜೆಕ್ಟ್ ಈಗ ನಮ್ಮ ಮೆಥಡಾಲಜಿಗೆ ಸಂಬಂಧಪಟ್ಟಂಗೆ ನಾವೆಲ್ಲ ಆಲ್ರೆಡಿ ಈಗ ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ಅದರಲ್ಲಿ ನಾವು ಇತಿಹಾಸ ವಿಭಾಗನ ಓದಿರ್ತೀವಿ, ಜೊತೆಗೆ ಜಿಯೋಗ್ರಫಿ ವಿಭಾಗನ ಓದಿರ್ತೀವಿ, ಅದ್ರ ಜೊತೆಗೆ ಮತ್ತೆ ನಾವು ಎಕನಾಮಿಕ್ಸ್ ವಿಭಾಗನ ಓದಿರ್ತೀವಿ, ಅದರ ಜೊತೆಗೆ ಸೋಷಿಯಾಲಜಿನೂ ಬಂದಿರ್ತದೆ, ಅದ್ರ ಜೊತೆಗೆ ಮತ್ತೆ ನಾವು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆಗಿರ್ಬೋದು, ಮತ್ತೆ ಇನ್ನ ನಮ್ಮ ಪೌರನೀತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಆಗಿರ್ಬೋದು. ಯಾವ ರೀತಿ ಇದನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ನೋಡಿ. ಇಲ್ಲಿ ನೇರವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳೇ ಇರ್ತವೆ. ಸಾಮಾನ್ಯವಾಗಿ ಪೌರನೀತಿ ವಿಭಾಗದಲ್ಲಿ ಹೇಳಿಕೆಯ ರೂಪದ ಪ್ರಶ್ನೆಗಳು ಬಹಳಷ್ಟು ಕಡಿಮೆ ಬರೋದು, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಇದರಲ್ಲಿ ನೀವು ಒಂದು ಬಹಳ ಅಂತ ಹೇಳಿದ್ರೆ, ಬಹಳ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 7 ರಿಂದ 8 ಪ್ರಶ್ನೆಗಳವರೆಗೂ ರೈಸ್ ಆಗಿರ್ತಕ್ಕಂಥ ಉದಾಹರಣೆಗಳನ್ನ ನಾವು ನೋಡ್ತೀವಿ. ಓಕೆ, ಸೊ ಅದರಲ್ಲಿ ಈಗ ನಾವು ಸಿಲೆಬಸ್ ಪ್ರಕಾರ ನಾವು ನೋಡೋದಾದ್ರೆ ಯಾವ ರೀತಿ ಇದಕ್ಕೆ ಪ್ರಿಪರೇಷನ್ ಮಾಡ್ಕೋಬೇಕು ಅಂತ ನೋಡೋದಾದ್ರೆ, ಈಗ ಮೊದಲನೇದಾಗಿ ಈಗ ಪೌರನೀತಿ ವಿಭಾಗದಲ್ಲಿ ನಾವ್ ಏನ್ ಓದಬೇಕು ಅಂತ ಹೇಳಿ ಮೊದಲು ನೀವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ, ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಅನ್ನ ಗಮನಿಸಿ. ಈ ಸಿಲೆಬಸ್ ನಿಮ್ಮ 8th 9th 10th 6th 7th 8th ಆಮೇಲೆ ಜೊತೆಗೆ 8th 9th 10th ಇದಕ್ಕೆ ಸಂಬಂಧಪಟ್ಟಿರ್ತಕ್ಕ ಇಲ್ಲಿ ಏನು ನೀವು ಏನನ್ನ ಓದ್ತಿರೋ ಈ ಗವರ್ಮೆಂಟ್ ಎಡಿಷನ್ ಪುಸ್ತಕಗಳು, ಆ ಪುಸ್ತಕಗಳಲ್ಲೇ ನಿಮಗೆ ಎಲ್ಲಾ ಮಾಹಿತಿಗಳು ಸಿಕ್ಬಿಡ್ತವೆ. ಇದನ್ನ ನೀವು ಬಹಳಷ್ಟು ಸ್ಪಷ್ಟವಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಒಂದು. ಎರಡನೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಯಾವ ಪುಸ್ತಕವನ್ನ ಓದಬೇಕು, ಹೇಗೆ ಓದಬೇಕು, ಮತ್ತೆ ಯಾವ ರೀತಿ ಈಸಿಯಾಗಿ ಸ್ಕೋರ್ ಮಾಡಬಹುದು ಅನ್ನೋ ವಿಷಯಗಳ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಈಗ ಈ ವಿಷಯಗಳು ಎಲ್ಲಿ ಸಿಗ್ತವೆ? ಈಗ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿದೆ, ನೀವು 8th 9th 10th ಪುಸ್ತಕವನ್ನ ತೆಗೆದು ನೋಡಿ. ಇದರ ಫಸ್ಟ್ ಅಂದ್ರೆ ಹಿಂದಿನ ಭಾಗ ನಿಮಗೆ 6th 7th 8th ಅಲ್ಲೂ ಸಿಗುತ್ತೆ. ಅದರ ಮುಂದುವರೆದ ಭಾಗ ಮತ್ತೆ ನಿಮಗೆ 8th 9th 10th ಅಲ್ಲೂ ಸಿಗ್ತದೆ. ಸೊ ನೀವು ಈಗ ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ನೀವು 6th ಸ್ಟ್ಯಾಂಡರ್ಡ್ ಇಂದ ಹಿಡ್ಕೊಂಡು 10th ಸ್ಟ್ಯಾಂಡರ್ಡ್ ವರೆಗೂ ಇರತಕ್ಕಂತಹ ಇನ್ನು ಈ ಸೋಷಿಯಲ್ ಸೈನ್ಸ್ ಪುಸ್ತಕವನ್ನ ನೀವು ಪರ್ಟಿಕ್ಯುಲರ್ ಆಗಿ ನಿಮಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಪಿನ್ ಟು ಪಿನ್ ಪ್ರತಿ ಲೈನ್ ಬೈ ಲೈನ್ ನೀವು ಅದನ್ನ ಅಂಡರ್ಲೈನ್ ಮಾಡ್ಕೊಳ್ತಾ ಓದ್ಕೊಳ್ತಾ ಬಂದ್ರೆ ಸಾಕಾಗ್ತದೆ. ಅದಾದ್ಮೇಲೆ ಮುಂದುವರೆದು ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಫಸ್ಟ್ ಏನ್ ಮಾಡ್ಬೇಕು, ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಅಂತೇಳಿ, ಅಂದ್ರೆ ಈ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಅದರ ಮೀನಿಂಗ್ ಏನು,
ಅದರ ಅರ್ಥ ಏನು, ಅದು ಅದರ ಜೊತೆಗೆ ಅದರ ಪ್ರಾಮುಖ್ಯತೆ ಯಾವ ರೀತಿ ಇರ್ತದೆ ಅಂತ ಹೇಳಿ, ಅರ್ಥ ಮತ್ತು ಪ್ರಾಮುಖ್ಯತೆ ಮತ್ತು ರಾಜ್ಯಶಾಸ್ತ್ರದ ಪ್ರಮುಖ ಚಿಂತಕರುಗಳು. ಈಗ ನೀವು ಈಗ ನಿಮಗೆ ಇದರಲ್ಲೂ ಸಿಗ್ತದೆ, ಅಂದ್ರೆ ಹೈಸ್ಕೂಲ್ ಲೆವೆಲ್ ಅಲ್ಲೂ ಸಿಗ್ತದೆ ಈ ಇನ್ಫಾರ್ಮೇಶನ್, ಜೊತೆಗೆ ನಿಮಗೆ 6th ಸ್ಟ್ಯಾಂಡರ್ಡ್ ಅಲ್ಲೂ ಸಿಗ್ತದೆ, 6th 7th 8th ಅಲ್ಲಿ ಸಿಗ್ತದೆ, ಮತ್ತೆ ಹೈಸ್ಕೂಲ್ ಲೆವೆಲ್ಗೂ ಸಿಗ್ತದೆ. ಇದರ ಮುಂದುವರೆದ ಭಾಗವಾಗಿ ನೀವು ಇದನ್ನು ಓದಬೇಕು ಅಂತ ಹೇಳಿದ್ರೆ ಪಾಶ್ಚಿಮಾತ್ಯ ಚಿಂತಕರು ಅಂತ ಹೇಳಿ, ಪಾಶ್ಚಿಮಾತ್ಯ ಚಿಂತಕರು ರಾಜ್ಯಶಾಸ್ತ್ರ ಎಂಬತಕ್ಕಂಥ PU ಪುಸ್ತಕ ಸಿಗ್ತದೆ ನಿಮಗೆ. PU ಪುಸ್ತಕ ಸಾಮಾನ್ಯವಾಗಿ ನಿಮಗೆ ಪುಸ್ತಕದ ಮಳಿಗೆಗಳಲ್ಲಿ ಸಿಗ್ತದೆ. PUದಲ್ಲಿ ನೀವು ಫಸ್ಟ್ PU ಪುಸ್ತಕವನ್ನ ತೆಗೆದುಕೊಳ್ಳಿ, ಮತ್ತೆ ಸೆಕೆಂಡ್ PU ಪುಸ್ತಕವನ್ನ ತೆಗೆದುಕೊಳ್ಳಿ. ಆ ಫಸ್ಟ್ PU ಮತ್ತು ಸೆಕೆಂಡ್ PU ಪುಸ್ತಕದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಸಿಲೆಬಸ್ಸು ಮತ್ತೆ ನಿಮ್ಮ ಈ ಕೊಟ್ಟಿರ್ತಕ್ಕಂಥ ಸಿಲೆಬಸ್ಸು ಎರಡಕ್ಕೂ ಟ್ಯಾಲಿ ಆಗುತ್ತೆ. ಸೊ ಈಗ ನೀವು 6th ಇಂದ ಹಿಡಿದು ಏನು ಓದ್ಕೊಂಡು ಬಂದಿರ್ತಿರಲ್ಲ 10th ವರೆಗೂ, ಅದರ ಮುಂದುವರೆದ ಭಾಗ PUC ಫಸ್ಟ್ ಇಯರ್ ಮತ್ತೆ PUC ಸೆಕೆಂಡ್ ಇಯರ್ ಸಿಗ್ತದೆ ನಿಮಗೆ. ಸೊ ಇಲ್ಲಿ ರಾಜ್ಯಶಾಸ್ತ್ರದ ಅರ್ಥ, ಪ್ರಾಮುಖ್ಯತೆ ಮತ್ತು ರಾಜ್ಯಶಾಸ್ತ್ರದ ಪ್ರಮುಖ ಚಿಂತಕರು ಇವರುಗಳು ನಿಮಗೆ ಸಿಗ್ತಾರೆ ಅಂತಕ್ಕಂಥದ್ದು ಒಂದು. ಆಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ಪೌರ ಮತ್ತು ಪೌರತ್ವ ಎಂಬತಕ್ಕಂಥ ವಿಷಯ ಎರಡನೇದು. ಏನು ಪೌರ ಮತ್ತು ಪೌರತ್ವ ಎಂಬತಕ್ಕಂಥ ವಿಷಯ. ಈಗ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನ ನಾವು ನೋಡಿದ್ವಿ. ಓಕೆ, ಅದಾದ್ಮೇಲೆ ಪೌರ ಮತ್ತು ಪೌರತ್ವದ ಪ್ರಾಮುಖ್ಯತೆ ಅಂತ ಹೇಳಿ, ಪೌರ ಅಂತ ಹೇಳಿದ್ರೆ ಈಗ ಸಿಟಿಜನ್ ಅಂತ ಹೇಳಿ ಕರ್ಕೊಳ್ತೀವಿ. ಇಲ್ಲಿ ಪೌರ ಮತ್ತು ಪೌರತ್ವದ ಪ್ರಾಮುಖ್ಯತೆ. ಈಗ ಒಬ್ಬ ಸಿಟಿಜನ್ಗೆ ಇರಬೇಕಾಗಿರ್ತಕ್ಕಂಥ ಕ್ವಾಲಿಟೀಸ್ ಏನೇನಿರಬೇಕು, ಒಬ್ಬ ಸಿಟಿಜನ್ ಅಂತಂದ್ರೆ ಏನು, ಜೊತೆಗೆ ಒಬ್ಬ ಪೌರನಿಗೆ ಇರ್ತಕ್ಕಂಥ ಹಕ್ಕುಗಳು ಯಾವ ರೀತಿ ಇರ್ತವೆ ಮತ್ತು ಕರ್ತವ್ಯಗಳೇನು, ಜೊತೆಗೆ ಪೌರ ಮತ್ತು ವಿದೇಶಿಗರ ನಡುವಿನ ವ್ಯತ್ಯಾಸಗಳಿಗೆ ಸಂಬಂಧಪಟ್ಟಂತ ಮಾಹಿತಿ, ಪೌರತ್ವ ಪಡೆಯುವ ಮತ್ತು ಪೌರತ್ವ ಕಳೆದುಕೊಳ್ಳುವಂತಹ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಈ ಪೌರತ್ವ ಕಾಯ್ದೆ 1955 ನೆಹರೂರವರ ಕಾಲದಲ್ಲಿ ಜಾರಿ ಮಾಡಿರ್ತಾರೆ. ತುಂಬಾ ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳಿವು. ಈಸಿಯಾಗಿ ಈಗ ಸಹಜವಾಗಿ ನೇರವಾಗಿರ್ತಕ್ಕಂಥ ಪ್ರಶ್ನೆನ ಇದರಲ್ಲಿ ನೀವು ಫ್ರೇಮ್ ಮಾಡ್ಬೋದು. ಏನು, ಈಗ ಪೌರತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಯಾವ ರೀತಿ, ಪೌರ ಅಂತಂದ್ರೆ ಯಾರು, ಒಂದು ದೇಶದಲ್ಲಿ ಯಾರು ಇರ್ತಕ್ಕಂಥ ಎಲ್ಲಾ ಬೆನಿಫಿಟ್ಸ್ ಗಳನ್ನ ಪಡ್ಕೊಳ್ಳಿಕ್ಕೆ ಅರ್ಹನಾಗಿರ್ತಾನೋ ಅವನನ್ನು ನಾವು ಪೌರ ಅಥವಾ ಸಿಟಿಜನ್ ಅಂತ ಹೇಳಿ ನಾವು ಕರ್ಕೊಳ್ತೀವಿ. ನಂತರದಲ್ಲಿ ಈ ಪೌರತ್ವ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಒಂದು ದೇಶದಲ್ಲಿ ಖಾಯಂ ಸದಸ್ಯತ್ವವನ್ನು ಪಡ್ಕೊಂಡು ಎಲ್ಲಾ ಬೆನಿಫಿಟ್ಸ್ ಅನ್ನು ಪಡ್ಕೊಳ್ತಿರ್ತಾನೋ ಅವನನ್ನ ಭಾರತ ದೇಶದ ಪೌರ ಅಂತ ಹೇಳಿ ನಾವು ಕರ್ಕೊಳ್ತೀವಿ ಅಂತಕ್ಕಂಥದ್ದು. ಆಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಇದು ಪೌರ ಮತ್ತು ಅಂದ್ರೆ ಪೌರ ಮತ್ತು ವಿದೇಶಿಗರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಏನು ಎಂಬತಕ್ಕಂಥದ್ದು ಸಿಂಪಲ್ ಒನ್ ಲೈನ್ ಅಲ್ಲಿ ನಾನು ಹೇಳೋದಾದ್ರೆ ನಿಮಗೆ, ಈ ಪೌರ ಎಂಬತಕ್ಕಂಥವನು ಒಂದು ದೇಶದಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಜೆ, ಅವನು ಭಾರತ ದೇಶದ ಪೌರನಾಗಿದ್ದಾನೆ ಅಂತಂದ್ರೆ ಇಟ್ ಮೀನ್ಸ್ ನಾಗರಿಕನಾಗಿದ್ದಾನೆ ಅಂತ ಅರ್ಥ. ಒಬ್ಬ ನಾಗರಿಕನಾಗಿರ್ತಕ್ಕಂಥ ವ್ಯಕ್ತಿ ಆ ದೇಶದಲ್ಲಿನ ಸಕಲ ಸೌಲಭ್ಯಗಳನ್ನ ಪಡ್ಕೊಳ್ತಿರ್ತಾನೆ. ಪೌರತ್ವ ಅಂತ ಹೇಳಿದ್ರೆ ಸಕಲ ಸೌಲಭ್ಯಗಳನ್ನ ಪಡ್ಕೊಳ್ತಿರೋದು. ಪೌರತ್ವ ಇಲ್ಲ ಅಂತ ಹೇಳಿದ್ರೆ ಪೌರತ್ವ ಅಂದ್ರೆ ಸೌಲಭ್ಯಗಳನ್ನ ಪಡ್ಕೊಳ್ದೇ ಇರ್ತಕ್ಕಂಥದ್ದೇ ಪೌರತ್ವ ಇಲ್ಲ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ವಿದೇಶಿಗರಾಗಿರ್ತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಪೌರತ್ವ ಇರೋದಿಲ್ಲ. ನಿಮಗೆಲ್ಲ ಗೊತ್ತಿರೋದ್ರ ಪ್ರಕಾರ ನಮ್ದು ಸಿಂಗಲ್ ಸಿಟಿಜನ್ಶಿಪ್ ಅನ್ನು ಹೊಂದಿರತಕ್ಕಂಥ ದೇಶ. ಸೊ ಈ ರೀತಿಯಾಗಿ ಆಮೇಲೆ ಮತ್ತೆ ಪೌರತ್ವ ಪಡೆದುಕೊಳ್ಳುವ ಮತ್ತು ಕಳೆದುಕೊಳ್ಳುವಂತ ವಿಧಾನಗಳು ಸಾಮಾನ್ಯವಾಗಿ ಬರುತ್ತೆ ನಿಮಗೆ. ಜನನದ ಮೂಲಕ ಪೌರತ್ವವನ್ನು ಪಡ್ಕೊಳ್ಳೋದು, ರಕ್ತ ಸಂಬಂಧದ ಮೂಲಕ, ನೋಂದಣಿಯ ಮೂಲಕ ಪೌರತ್ವವನ್ನು ಪಡ್ಕೊಳ್ಳೋದು, ಅದ್ರ ಜೊತೆಗೆ ಭೂಪ್ರದೇಶಗಳ ಸೇರ್ಪಡೆಯ ಮೂಲಕ ಪಡ್ಕೊಳ್ಳೋದು, ಸಹಜೀಕೃತವಾಗಿ ಯಾವ ರೀತಿ ಪಡ್ಕೊಳ್ತಕ್ಕಂಥದ್ದು, ಇಂತಹ ವಿಷಯಗಳಿಗೆ ಸಂಬಂಧಪಟ್ಟಂಗೆ. ಅದ್ರ ಜೊತೆಗೆ ಪೌರತ್ವವನ್ನು ಕಳ್ಕೋಬೇಕಾದ್ರೆ ನೀವೇ ತ್ಯಜಿಸಬೇಕಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಭಾರತ ಸರ್ಕಾರ ಅದನ್ನು ರದ್ದುಪಡಿಸುತ್ತೆ. ಅದ್ರ ಜೊತೆಗೆ ಮತ್ತೆ ಒಂದಿಷ್ಟು ವಿಷಯಗಳು ನೀವು ಅಕ್ರಮವಾಗಿ ಪೌರತ್ವವನ್ನು ಪಡ್ಕೊಂಡಿದ್ದಂತ ಸಂದರ್ಭದಲ್ಲಿ, ಆಮೇಲೆ ಸಂವಿಧಾನವನ್ನ ಉಲ್ಲಂಘನೆ ಮಾಡಿದಂತ ಸಂದರ್ಭದಲ್ಲಿ, ಯಾವುದೇ ಗೌಪ್ಯ ವಿಷಯಗಳನ್ನ ಬೇರೆ ರಾಷ್ಟ್ರಗಳಿಗೆ ನೀವು ಸೀಕ್ರೆಟ್ ಮ್ಯಾಟರ್ಸ್ ಅನ್ನ ಸೋರಿಕೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಒಂದಿಷ್ಟು ವಿಷಯಗಳು ಬರ್ತವೆ. ಇಲ್ಲಿ ಇವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕಾಗುತ್ತೆ. ಸಾಮಾನ್ಯವಾಗಿ ಇವುಗಳು ನಿಮಗೆ ಈಗ ನಾನು ಹೇಳಿದಂತ ಪುಸ್ತಕಗಳು ನೆನಪಿಟ್ಕೊಳ್ಳಿ. ನೀವು 6th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ಅದ್ರ ಜೊತೆಗೆ ಅಡಿಷನ್ ಆಗಿ ನೀವು ಯಾವ್ದನ್ನ ಸೇರಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ ನೀವು PU ಫಸ್ಟ್ ಇಯರ್ ಮತ್ತು PU ಸೆಕೆಂಡ್ ಇಯರ್ ಪುಸ್ತಕವನ್ನ ನೀವು ಓದಿದ್ರೆ ಸಾಕಾಗುತ್ತೆ. ಯಾವ್ದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತಿರೋದು, ನಾನು ಕೇವಲ ಪೌರನೀತಿ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡ್ತಿದ್ದೀನಿ. ಓಕೆ, ನಂತರದಲ್ಲಿ ಅದಾದ್ಮೇಲೆ ಇನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ತುಂಬಾ ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳಿವು. ಸೊ ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ. ಸೊ ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ಪರೋಕ್ಷ ಪ್ರಜಾಪ್ರಭುತ್ವ ಇರ್ತದೆ. ಎರಡರ ನಡುವೆ ಡಿಫರೆನ್ಸ್ ತಗೊಂಡ್ಬಿಡಿ. ಆಮೇಲೆ ವಿವಿಧ ಸರ್ಕಾರ ಪದ್ಧತಿಗಳು ಇರ್ತದೆ, ರಾಜಪ್ರಭುತ್ವ ಇರ್ತದೆ, ಸರ್ವಾಧಿಕಾರ ಇರ್ತದೆ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ, ನೇರ ಪ್ರಜಾಪ್ರಭುತ್ವ, ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಮತ್ತೆ ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿರ್ತದೆ. ಈ ರೀತಿಯಾಗಿ ಒಂದಿಷ್ಟು ಮಿಲಿಟರಿ ಆಡಳಿತ ಅನ್ನೋದಿರ್ತದೆ. ಈ ಒಂದಿಷ್ಟು ವಿಷಯಗಳು, ಇವುಗಳ ನಡುವೆ ಡಿಫರೆನ್ಸ್ ಏನಿದೆ ಅಂತ ಅನ್ನೋದನ್ನ ಬಹಳ ಕ್ಲಿಯರ್ ಕಟ್ ಆಗಿ ಪುಸ್ತಕಗಳಲ್ಲಿ ಸಿಗುತ್ತೆ. ಅವುಗಳ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಆಮೇಲೆ ಇನ್ನು ಪ್ರಜಾಪ್ರಭುತ್ವದ ವಿಧಗಳು ಯಾವುವು, ಪ್ರತ್ಯಕ್ಷ ಪ್ರಜಾಪ್ರಭುತ್ವ, ಪರೋಕ್ಷ ಪ್ರಜಾಪ್ರಭುತ್ವ ಅಂತ ಹೇಳಿ ಮತ್ತೆ ಬೇರೆ ಬೇರೆ. ಇನ್ನು ಅವುಗಳ ಲಕ್ಷಣಗಳು ಏನೇನಪ್ಪಾ ಅಂತ ಹೇಳಿದ್ರೆ
ಲಕ್ಷಣಗಳು, ಆಮೇಲೆ ಪ್ರಜಾಪ್ರಭುತ್ವದ ಸವಾಲುಗಳೇನೇನಿರ್ತವೆ, ಪ್ರಜಾಪ್ರಭುತ್ವದ ಅನುಕೂಲಗಳೇನೇನು, ಅನಾನುಕೂಲಗಳೇನೇನು, ನೀವು ಈಗೇನು ಹಾಲಿ ಈಗ ನೀವು ಆಡಳಿತ ವ್ಯವಸ್ಥೆಯಲ್ಲಿ ಏನಿದಿರಲ್ಲ, ನೀವು ಏನ್ ಅನುಭವಿಸ್ತಾ ಇದ್ರೋ ಅದರ ಬೇಸ್ ಮೇಲೆ ನೀವು ಈಸಿಯಾಗಿ ಗೆಸ್ ಮಾಡಬಹುದಾಗಿರ್ತಕ್ಕಂಥದ್ದು. ವಿವಿಧ ಸರ್ಕಾರದ ರೂಪಗಳು, ನಾನು ಜಸ್ಟ್ ಹೇಳಿದೆ ನಿಮಗೆ, ಮಿಲಿಟರಿ ಆಡಳಿತ ಅಂತೆ, ಆಮೇಲೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತೆ, ಮತ್ತು ಜೊತೆಗೆ ಕಮ್ಯುನಿಸ್ಟ್ ಆಡಳಿತ ಅಂತೆ, ಈ ರೀತಿಯಾಗಿ ಹೋಗ್ತಿರ್ತದೆ. ಆಮೇಲೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಅಂದ್ರೆ ಇದು ನಿಮ್ಗೆ ಗೊತ್ತೇ ಇದೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ವಯಸ್ಕ ಮತದಾರರು ಅಂದ್ರೆ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ವಯಸ್ಕ ಮತದಾರರು ನಾವೆಲ್ಲರೂ ಸೇರ್ಕೊಂಡು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವೋಟಿಂಗ್ಸ್ ಮಾಡೋದ್ರ ಮೂಲಕ ನಮ್ಮ ಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂತಕ್ಕಂಥ ವಿಷಯ. ಆಮೇಲೆ ಅದ್ರ ಜೊತೆಗೆ ಚುನಾವಣೆಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿವರೆಗೂ ಸಾಕಷ್ಟು ಚುನಾವಣೆಗಳು ನಡೆದಿದ್ದಾವೆ, ಆ ಚುನಾವಣೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಸೊ ಇವೆಲ್ಲವೂ ಕೂಡ ಈಸಿಯಾಗಿ ಕವರ್ ಆಗುತ್ತೆ. ಇಷ್ಟೇ ವಿಷಯವನ್ನ ಅಚ್ಚುಕಟ್ಟಾಗಿ ಬಹಳ ಸಿಸ್ಟಮೆಟಿಕ್ ಆರ್ಡರ್ ಅಲ್ಲಿ ನೀವು ಓದ್ಕೊಂಡು ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳು ನೀವು ರೆಫರ್ ಮಾಡ್ಕೊಂಡ್ರೆ ಸಾಕಾಗ್ತದೆ. ನಾ ಹೇಳ್ತೀನಿ ಮತ್ತೆ ನಂತರದಲ್ಲಿ ಈ ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಇನ್ನ ನೆಕ್ಸ್ಟ್ ಇದನ್ನ ಮುಂದುವರೆದು ನಾವು ನೋಡೋದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿ ಸೊ ನೋಡುವ. ಇದಕ್ಕೆ ಸಂಬಂಧಪಟ್ಟಂಗೆ ಮುಂದುವರೆದು ನೋಡೋದಾದ್ರೆ ನೆಕ್ಸ್ಟ್ ಭಾರತದ ಸಂವಿಧಾನ ಅಂತ ಹೇಳಿ ನೋಡಿ. ಈಗ ಭಾರತದ ಸಂವಿಧಾನ ಅಂತ ಹೇಳಿ ನೀವು ಟಿಇಟಿಗೆ ಎಕ್ಸಾಮ್ ಬರಿತಾ ಇರೋದು ನೆನಪಿಟ್ಕೊಳ್ಳಿ. ಇದನ್ನ ಯಾವತ್ತು ಮೈಂಡ್, ನಾವು ಯಾವ್ದಕ್ಕೆ ಎಕ್ಸಾಮ್ ಅನ್ನ ಬರಿತಾ ಇದೀವಿ, ನಾವು ಟಿಇಟಿಗೆ ಎಕ್ಸಾಮ್ ಬರಿತಾ ಇದೀವಿ. ಟಿಇಟಿಗೆ ಎಕ್ಸಾಮ್ ಬರಿತಾ ಇದೀವಿ ಅಂತ ಹೇಳಿದ್ರೆ ನೀವು KS ಲೆವೆಲ್ ಓದಿದ್ರೆ ಅವಶ್ಯಕತೆ ಇಲ್ಲ. ಆಮೇಲೆ ಟಿಇಟಿಗೆ ಎಕ್ಸಾಮ್ ಬರಿತಾ ಇದೀವಿ ಅಂತ ಹೇಳಿದ್ರೆ ನಾವು ಬೇರೆ ಯಾವ್ದೋ ಒಂದು ಎಕ್ಸಾಮ್ ಸಿಲೆಬಸ್ ಇಟ್ಕೊಂಡು ಓದುವಂತದ್ದು ಅವಶ್ಯಕತೆ ಇಲ್ಲ. ಸೊ ಏನ್ ಸಿಲೆಬಸ್ ಇದೆ, ಏನ್ ಓದಬೇಕು, ಅದರ ತಕ್ಕಂತೆ ನಾವು ಪ್ರಿಪರೇಷನ್ ಅನ್ನ ಮಾಡ್ಕೋಬೇಕಾಗ್ತದೆ. ಸ್ವಲ್ಪ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೀವು ರೆಫರ್ ಮಾಡ್ರಿ. ರೆಫರ್ ಮಾಡಿದಾಗ ನಿಮ್ಗೊಂದು ಐಡಿಯಾ ಬರ್ತದೆ. ಆಮೇಲೆ ಎಲ್ಲಿ ತಪ್ಪುಗಳು ಆಗ್ತಿರ್ತವೆ, ಎಲ್ಲಿ ಸರಿ ಮಾಡ್ಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಪರಿಕಲ್ಪನೆ ಬರ್ತದೆ. ಆಮೇಲೆ ಎಕ್ಸಾಮಿನೇಷನ್ ಅನ್ನ ಯಾವ ರೀತಿ ಅಟೆಂಡ್ ಮಾಡಬೇಕು, ಆ ಸನ್ನಿವೇಶದಲ್ಲಿ ನಮ್ಮ ಮನಸ್ಥಿತಿ ಹೇಗಿರ್ಬೇಕು ಅನ್ನೋದು ಪ್ರಾಕ್ಟೀಸ್ ಆದಂಗ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಪ್ಪಾ, ಇಲ್ಲಿ ನೋಡಿ, ಈಗ ಭಾರತದ ಸಂವಿಧಾನ ಅಂತ ಹೇಳಿ ಬಂದಾಗ ಈಗ ಸಂವಿಧಾನದ ರಚನಾ ಸಭೆಯಲ್ಲಿ ಹಿಟ್ ಪಾಯಿಂಟ್ಗಳು ಏನಪ್ಪಾ, ಫಸ್ಟ್ ಸಂವಿಧಾನ ಪ್ರಸ್ತಾವನೆ ಮಾಡಿದವ್ರೆ, ಅಂದ್ರೆ ಸಂವಿಧಾನ ರಚನೆ ಆಗಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದವರು ಗಾಂಧೀಜಿಯವರು. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ರಚನಾ ಸಭೆ ಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದವರು ನಮ್ಮ MN ರಾಯ್ ಅಂತಕ್ಕಂಥವ್ರು. ತದನಂತರದಲ್ಲಿ 1938 ಅಲ್ಲಿ ನೆಹರೂರವರು ಯಾವ ರೀತಿ ಇದನ್ನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಗೆ ಅನುಗುಣವಾಗಿನೇ ಅದು ಭಾರತೀಯ ಮತದಾರರಿಂದ ಚುನಾಯಿತರಾಗಬೇಕು ಅಂತ ಹೇಳಿ ಏನ್ ಪ್ರಸ್ತಾಪ ಮಾಡಿದ್ರು ಆ ಸನ್ನಿವೇಶ. ಮತ್ತೆ ಅದರ ಜೊತೆಗೆ ಮತ್ತೆ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೇ ಅಂದ್ರೆ ಯಾವ ರೀತಿ ಅದನ್ನ ಎಷ್ಟು ಅಧಿವೇಶನಗಳಲ್ಲಿ ರೆಡಿ ಮಾಡಿದ್ವಿ, ಎಷ್ಟು ವಿಧಿಗಳಿದಾವೆ, ಎಷ್ಟು ಭಾಗಗಳಿದಾವೆ, ಜೊತೆಗೆ ಇದನ್ನ ತೆಗೆದುಕೊಂಡಂತ ಕಾಲಾವಧಿ ಎಷ್ಟು, ಇದಕ್ಕೆ ಅಮೌಂಟ್ ಎಷ್ಟು ಖರ್ಚಾಯಿತು, ಈ ವಿಷಯಗಳು ಸಾಮಾನ್ಯವಾಗಿ ಸಿಗ್ತಾವೆ ನಿಮಗೆ. ಅವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗ್ತದೆ. ಆಮೇಲೆ ಅದರ ಜೊತೆಗೆ ಸಂವಿಧಾನದ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಪ್ರಸ್ತಾವನೆಗೆ ಸಂಬಂಧಪಟ್ಟಂತ ವಿಷಯದ ಮೇಲೆ, ಪ್ರಿಯಾಂಬಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದ ಮೇಲೆ ನಿಮಗೆ ಸಹಜವಾಗಿ ಪ್ರಶ್ನೆಗಳು ಅವಾಗ ಉದ್ಭವ ಆಗ್ತಾನೆ ಇದಾವೆ. ಸೊ ಹಂಗೆ ಗಮನಿಸೋದಾದ್ರೆ ಇತ್ತೀಚೆಗಂತೂ ಈ ಪ್ರಸ್ತಾವನೆಗೆ ಸಂಬಂಧಪಟ್ಟಂಗೆ ಪ್ರಸ್ತಾವನೆ ತುಂಬಾ. ಆಮೇಲೆ ಇತ್ತೀಚೆಗೆ ಇನ್ನೊಂದು, ಈ ಪ್ರಸ್ತಾವನೆ ಎಂಬತಕ್ಕಂಥ ವಿಷಯದಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬತಕ್ಕಂಥ ಪದಗಳು 1976ನೇ ಇಸ್ವಿಯಲ್ಲಿ 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ನಿಮಗೆ ಅವಾಗವಾಗ ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಈ ವಿಷಯದ ಮೇಲೆ ಅಂದ್ರೆ ಸಮಾಜವಾದಿ, ಜಾತ್ಯತೀತ ಮತ್ತು ಐಕ್ಯತೆ ಎಂಬತಕ್ಕಂಥ 3 ಪದಗಳನ್ನ ಸೇರ್ಪಡೆ ಮಾಡ್ತಾರೆ ಅನ್ನೋದ್ರ ಮೇಲೆ, ಅದರ ನಡುವೆ ಒಂದು ಕೇಶವಾನಂದ ಭಾರತಿ ಪ್ರಕರಣ ಅಂತ ಹೇಳೋದಕ್ಕೆ ಅಟ್ಯಾಚ್ ಕೊಟ್ಕೊಂಡು ನಾವು ಯಾವ ರೀತಿ ಇದನ್ನ ನಾವು ಓದ್ಕೋಬೇಕು ಅನ್ನೋದು ಇದು ಸಾಮಾನ್ಯವಾಗಿ ನಿಮಗೆ ಈಸಿಯಾಗಿ ಗೊತ್ತಾಗ್ತದೆ ಅಂತಕ್ಕಂಥದ್ದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿ. ಆಮೇಲೆ ಅದಾದ ನಂತರದಲ್ಲಿ ನಮ್ಮ ಪ್ರಸ್ತಾವನೆ ಯಾವುದರಿಂದ ಪ್ರೇರೇಪಿತವಾಗಿದೆ, ಅಮೆರಿಕ ದೇಶದಿಂದ ಪ್ರೇರೇಪಿತವಾಗಿದೆ. ಮತ್ತೆ ಪ್ರಸ್ತಾವನೆಗೆ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಒಂದಿಷ್ಟು ರಾಷ್ಟ್ರಗಳು, ಒಂದು ಅಮೆರಿಕ ಮತ್ತು ದಕ್ಷಿಣ ಆಫ್ರಿಕಾ. ತದನಂತರದಲ್ಲಿ ನಮ್ದು ಕೂಡ ಪ್ರಸ್ತಾವನೆಗೆ ತುಂಬಾ ಫೇಮಸ್ ಆಗಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಆಮೇಲೆ ಪ್ರಸ್ತಾವನೆ ಎಷ್ಟು ಅಂಶಗಳನ್ನ ಒಳಗೊಂಡಿದೆ, ಪ್ರಸ್ತಾವನೆ ಯಾವ ರೀತಿ ಪ್ರಾರಂಭವಾಗ್ತದೆ ಅನ್ನೋದು, ಅದರ ನಡುವೆ ಅದರಲ್ಲಿ ಒಂದು ನೀವು ಗಮನಿಸಬೇಕು, ಅಲ್ಲಿ 1976 ಅಲ್ಲಿ ನಾ ಹೇಳಿದೆ ನಾನು ನಿಮಗೆ, 1976 ಅಲ್ಲಿ 42nd ಅಮೆಂಡ್ಮೆಂಟ್ ಅಂದ್ರೆ 42ನೇ ಸಂವಿಧಾನದ ತಿದ್ದುಪಡಿಯನ್ನ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಮಾಡ್ತಾರೆ. ಇದ್ರ ಮೇಲೆ ನಿಮ್ TT ಎಕ್ಸಾಮ್ಸ್ ಅಲ್ಲಿ ಅವಾಗವಾಗ ಪುಟ್ಟ ಸಂವಿಧಾನ ಅಂತ ಹೇಳಿ ಯಾವ ತಿದ್ದುಪಡಿನ ಕರೀತಾರೆ ಅಂತಕ್ಕಂಥ ಮಾಹಿತಿನ ಅಂದ್ರೆ ಎಂತಕ್ಕಂಥ ಕ್ವಶನ್ ನಾನು ಗಮನಿಸಿದೀನಿ. ಅದ ನಂತರದಲ್ಲಿ ಯಾರ ಕಾಲದಲ್ಲಿ ನಡೀತು ಈ ತಿದ್ದುಪಡಿ, ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಬ್ರೀಫ್ ಇನ್ಫಾರ್ಮೇಶನ್ ತಿಳ್ಕೊಂಡ್ರೆ ಸಾಕಾಗ್ತದೆ. ನೆನಪಿಟ್ಕೊಳ್ಳಿ, ನೇರವಾಗಿರ್ತಕ್ಕಂಥ ಪ್ರಶ್ನೆಗಳೇ ಬರ್ತವೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಸಂವಿಧಾನದ ಲಕ್ಷಣಗಳು ನಿಮಗೆಲ್ಲ ಗೊತ್ತಿರತಕ್ಕಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸಂವಿಧಾನದ ಲಕ್ಷಣಗಳು. ಇದು ಲಿಖಿತ ಸಂವಿಧಾನ ನಿಮಗೆಲ್ಲ ಗೊತ್ತೇ ಇದೆ. ಯಾವ ರೀತಿ ನಾವು ಭಾರತದ ಸಂವಿಧಾನದ ರಚನಾ ಸಭೆಯ ಮೂಲಕ ಇವತ್ತು ರೆಡಿ ಮಾಡ್ಕೊಂಡಿದೀವಿ. 395 ವಿಧಿಗಳು ಬೇಸಿಕಲ್ಲಿ ಇತ್ತು, ಇವಾಗ 465ಕ್ಕೂ ಹೆಚ್ಚು ವಿಧಿಗಳು.
8 ಅನುಸೂಚಿಗಳು ಬೇಸ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಇವಾಗ 12 ಅನುಸೂಚಿಗಳು ಇರ್ತಕ್ಕಂಥದ್ದು. ನಂತರದಲ್ಲಿ 22 ಭಾಗಗಳು ಇತ್ತು, ಇವಾಗ 25 ಭಾಗಗಳು ಅಂತ ಹೇಳಿ ಮಾಡ್ಕೊಂಡಿದೀವಿ. ಸೊ ಈ ರೀತಿಯಾಗಿ ಒಂದು ಒಂದು ಬ್ರೀಫ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಬೇಕಾಗ್ತದೆ. ಆಮೇಲೆ ಇಲ್ಲೇವರೆಗೂ ಎಷ್ಟು ಅಮೆಂಡ್ಮೆಂಟ್ ಗಳಾಗಿದ್ದಾವೆ, ಇಲ್ಲೇವರೆಗೂ 106 ಬಾರಿ ಅಮೆಂಡ್ಮೆಂಟ್ ಮಾಡ್ಕೊಂಡಿದ್ವಿ ನಾವು ಭಾರತ ದೇಶದ ಸಂವಿಧಾನಕ್ಕೆ. 106 ಬಾರಿ 2023ನೇ ಇಸ್ವಿಯವರೆಗೆ ನಾವು ಟೋಟಲ್ 106 ಬಾರಿ ತಿದ್ದುಪಡಿಯನ್ನ ಮಾಡ್ಕೊಂಡಿದೀವಿ ಅಂತಕ್ಕಂಥ ವಿಷಯ. ಈ ರೀತಿಯಾಗಿ ಸಂವಿಧಾನದ ಅಂದ್ರೆ ಲಿಖಿತ ಸಂವಿಧಾನ, ಆಮೇಲೆ ಬೃಹತ್ ಸಂವಿಧಾನ, ಅತ್ಯಂತ ದೊಡ್ಡ ಸಂವಿಧಾನ, ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸಂವಿಧಾನ, ಇದನ್ನ ಆನೆ ಗಾತ್ರದ ಸಂವಿಧಾನ ಅಂತ ಕರೀತಾರೆ. ವಕೀಲರ ಸ್ವರ್ಗ ಅಂತ ಹೇಳಿ ಕರೀತಾರೆ. ವಕೀಲರ ಸ್ವರ್ಗ ಅಂತ ಹೇಳಿ ಕರೆದವರು ಎವರ್ ಜೆನ್ನಿಂಗ್ಸ್ ಎಂಬತಕ್ಕಂಥವ್ರು ಕರೆದಿರ್ತಕ್ಕಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಇವೆಲ್ಲ ಇಂಥ ವಿಷಯಗಳು. ಆಧುನಿಕ ಮನು ಅಂತ ಹೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಕರೀತಾರೆ. ಇಂಥ ವಿಷಯಗಳು ತಿಳ್ಕೊಬೇಕು. ಅದರ ಜೊತೆಗೆ ತದನಂತರದಲ್ಲಿ ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಇದರಲ್ಲಿದ್ದಾವೆ. ಮೂಲಭೂತ ಹಕ್ಕುಗಳು ಮುಂಚೆ 7 ಇದ್ವು, ಇವಾಗ 6 ಇದಾವೆ. ಅದರಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಮೇಯ್ನ್ ಆಗಿ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ನಿಮಗೆ ಎಷ್ಟನೇ ಭಾಗದಲ್ಲಿ, 3ನೇ ಭಾಗದಲ್ಲಿ ಸಂವಿಧಾನದ ಶ್ರೇಷ್ಠ ಭಾಗ 3ನೇ ಭಾಗ, ಸಂವಿಧಾನದ ಶ್ರೇಷ್ಠ ವಿಧಿ 32ನೇ ವಿಧಿ, ಸಂವಿಧಾನದ ಅತ್ಯಂತ ದೊಡ್ಡ ವಿಧಿ 243ನೇ ವಿಧಿ, ಆಮೇಲೆ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರ್ಕೊಳ್ತಕ್ಕಂಥ ಆರ್ಟಿಕಲ್ 19. ತದನಂತರದಲ್ಲಿ ಸಂವಿಧಾನದ ರಚನಾ ಸಭೆಯಲ್ಲಿ ಅದರಲ್ಲೂ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರು ಸರ್ದಾರ್ ವಲ್ಲಭಭಾಯಿ ಪಟೇಲ್, ಮೂಲಭೂತ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರು JB ಕೃಪಲಾನಿ ಅವರಾಗಿದ್ರು ಎಂಬತಕ್ಕಂಥ ವಿಷಯ. ಮತ್ತೆ ಇದರ ಇತಿಹಾಸ 1895 ಅಲ್ಲಿ ಬಾಲಗಂಗಾಧರ ತಿಲಕರವರು ಸ್ವರಾಜ್ ಬಿಲ್ ನಲ್ಲಿ ಮಾಡಿದ್ರು ಅಂತೇಳಿ, ಅಂದ್ರೆ ಪ್ರಸ್ತಾಪ ಮಾಡಿದ್ರು ಅಂತೇಳಿ ಅಲ್ಲಿಂದ ತೆಗೆದುಕೋಬೇಕು. ಆಮೇಲೆ 1928 ಅಲ್ಲಿ ಮೋತಿಲಾಲ್ ನೆಹರು ವರದಿಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದಾದ್ಮೇಲೆ ಈ ರೀತಿಯಾಗಿ 1931 ನಲ್ಲಿ ಕರಾಚಿಯಲ್ಲಿ ನಡೆದಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಅಧ್ಯಕ್ಷತೆಯಲ್ಲಿ ಭಾರತೀಯರ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕುಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು. ಇಂಥ ಮೇನ್ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ಅದರಲ್ಲಿ ಆರ್ಟಿಕಲ್ಸ್ ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋದಾದ್ರೆ ನೀವು ಸಾಮಾನ್ಯವಾಗಿ ಇಲ್ಲಿ ನೀವು ಆರ್ಟಿಕಲ್ 17 ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಹೇಳ್ತದೆ. ಆಮೇಲೆ ತದನಂತರದಲ್ಲಿ ಆರ್ಟಿಕಲ್ 21A ಅಂದ್ರೆ ಶೈಕ್ಷಣಿಕ ಹಕ್ಕಿನ ಬಗ್ಗೆ. 21A ಮೇಲೆ ನಾನು ಏನು ಹೇಳ್ತಾ ಇದ್ದೀನಿ ಇದನ್ನ ಬೇಕಾದ್ರೆ ನೀವು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ನಾವು ಎಜುಕೇಶನ್ಗೆ ಸಂಬಂಧಪಟ್ಟಂಗೆ ಎಕ್ಸಾಮಿನೇಷನ್ ಅನ್ನು ಬರೆಯಕ್ಕೆ ಹೊರಟಿರೋದು 21A ಮೇಲೆ ನಿಮಗೆ ಗ್ಯಾರಂಟಿ ಪ್ರಶ್ನೆ ಬರ್ತಾ ಇರ್ತದೆ. ಯಾಕಂದ್ರೆ ಶೈಕ್ಷಣಿಕ ಹಕ್ಕಿನ ಬಗ್ಗೆ ಹೇಳ್ತಾರೆ. ಅದರಲ್ಲಿ RTE ಅಂತೇಳಿ, ರೈಟ್ ಟು ಎಜುಕೇಶನ್ ಅಂತೇಳಿ ಇದ್ರ ಬೇಸ್ ಮೇಲೆ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಆಮೇಲೆ 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತೇಳಿ ಒಂದು ವಿಷಯ ಏನು ಆರ್ಟಿಕಲ್ 45 ಅಲ್ಲಿ ಬೇಸ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 45ನೇ ಆರ್ಟಿಕಲ್ ಅಲ್ಲಿ ಒಂದು ಆರ್ಟಿಕಲ್ ಮಾತ್ರ ಪೂರ್ವ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ಮಾತಾಡಿರ್ತಕ್ಕಂಥದ್ದು. ಅದು 45ನೇ ಆರ್ಟಿಕಲ್. ಇದ್ರ ಮೇಲೆ ಪ್ರಶ್ನೆ ಬರುವಂತ ಸಾಧ್ಯತೆಗಳು ಕೇಳ್ತಿರ್ತಾನೆ ಕೂಡ. ಆಮೇಲೆ ತದನಂತರದಲ್ಲಿ ಇನ್ನು 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಬೇಕು ಎಂಬತಕ್ಕಂಥ ವಿಷಯ. ಸೊ ಇಂತಹ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ಆರ್ಟಿಕಲ್ 17 ಆದ್ಮೇಲೆ ಆರ್ಟಿಕಲ್ 21A, ದೆನ್ ಆರ್ಟಿಕಲ್ 20 ಅಪರಾಧಿ ಸ್ಥಾನದಲ್ಲಿರುವಂತ ವ್ಯಕ್ತಿಯ ರಕ್ಷಣೆ ಮಾಡಬೇಕು. ಅದರಲ್ಲಿ ಆರ್ಟಿಕಲ್ 21A, 28, 20B, 20C ಈ ರೀತಿಯಾಗಿ ಸಬ್ ಆರ್ಟಿಕಲ್ಸ್ ಗಳು ಬರ್ತವೆ. ಅವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. ಆಮೇಲೆ ತದನಂತರದಲ್ಲಿ ಇನ್ನ ಇದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ಆರ್ಟಿಕಲ್ 24 ಮೇಲೆ ಕಾನ್ಸಂಟ್ರೇಟ್ ಮಾಡಿ. 24 ಅಂತ ಹೇಳಿದ್ರೆ ಅದು ಬಾಲಕಾರ್ಮಿಕ ಪದ್ಧತಿ ನಿಷೇಧದ ಬಗ್ಗೆ ಹೇಳ್ತದೆ. ಅದ್ರಲ್ಲಿ ಬಂದಿರತಕ್ಕಂಥ ಒಂದಿಷ್ಟು ಬಾಲಕಾರ್ಮಿಕ ಪದ್ಧತಿನ ಯಾವಾಗ ನಿಷೇಧ ಮಾಡಿದ್ರು 1986 ಅಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಮಾಡ್ತು. ಅದಕ್ಕೆ ಒಂದಿಷ್ಟು ತಿದ್ದುಪಡಿಗಳು ಮಾಡಿ ಈಗ ಮತ್ತೆ ಚೇಂಜಸ್ ಅನ್ನ ಮಾಡಿದ್ದಾರೆ. ಬಾಲಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡ್ಲಿಕ್ಕೆ ಅಂತ ಹೇಳಿ 1098 ಎಂಬತಕ್ಕಂಥ ಸಹಾಯವಾಣಿಯನ್ನ ಒದಗಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ಒದಗಿಸಿದ್ರು? ಸೊ ಅವುಗಳ ಸುತ್ತ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಆಮೇಲೆ ಅದನ್ನು ಹೊರತುಪಡಿಸಿದ್ರೆ ಮತ್ತೆ ತುಂಬಾ ಇಂಪಾರ್ಟೆಂಟ್ ನೇರವಾಗಿ ನಾವು ಮಾತಾಡೋದಾದ್ರೆ ಆರ್ಟಿಕಲ್ 32 ಮೇಲೆ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ಸ್ ಗಳು ರೈಸ್ ಆಗುವಂತ ಸಾಧ್ಯತೆಗಳಿರುತ್ತೆ. ಯಾಕೆಂತ ಹೇಳಿದ್ರೆ ಸಂಪೂರ್ಣ ಸಂವಿಧಾನದವನ್ನ ಒಂದ್ ಕಡೆ ಇಟ್ಟರೆ ಆರ್ಟಿಕಲ್ 32 ಒಂದ್ ಕಡೆ ಆಗುತ್ತೆ. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಆರ್ಟಿಕಲ್. ಯಾಕೆ ಅಂತ ಹೇಳಿದ್ರೆ ಇಡೀ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥ ಹೊಣೆ ಹೊತ್ತಿರ್ತಕ್ಕಂಥ ಆರ್ಟಿಕಲ್ ಯಾವ್ದಾದ್ರು ಇದ್ರೆ ಆರ್ಟಿಕಲ್ 32. ಓಕೆ, ಸೊ ಹಾಗಾಗಿ ಇದನ್ನೊಂದನ್ನ ನೀವು ಗಮನ ಹರಿಸಬೇಕಾಗ್ತದೆ. ಆಮೇಲೆ ಮೂಲಭೂತ ಕರ್ತವ್ಯಗಳು ಇನ್ನೊಂದು ಲಕ್ಷಣ. ಮೂಲಭೂತ ಕರ್ತವ್ಯಗಳು ಬೇಸ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೂಲಭೂತ ಕರ್ತವ್ಯಗಳೇ ಇರಲಿಲ್ಲ. ಇಂದಿರಾ ಗಾಂಧಿ ಅವರ ಸರ್ಕಾರ ಅದನ್ನ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸ್ಕೋಬೇಕು ಅಂತೇಳಿ 1976 ಅಲ್ಲಿ ಸ್ವರ್ಣ ಸಿಂಗ್ ಆಯೋಗ ಅಂತ ಹೇಳಿ ಮಾಡ್ತದೆ. ಆ ಸ್ವರ್ಣ ಸಿಂಗ್ ಆಯೋಗದ ಶಿಫಾರಸ್ಸಿನ ಮೇರೆಗೆ ನಾವು ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸ್ಕೊಂಡಿದ್ದೀವಿ. ಅದ್ರ ಜೊತೆಗೆ ನೆಕ್ಸ್ಟ್ 42ನೇ ತಿದ್ದುಪಡಿ ಮಾಡೋದ್ರ ಮೂಲಕ 1976 ಅಲ್ಲಿ ನಾವು ಮೂಲಭೂತ ಕರ್ತವ್ಯಗಳನ್ನ ಕಾನ್ಸ್ಟಿಟ್ಯೂಷನ್ಗೆ ಅಳವಡಿಕೆ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥ ವಿಷಯ. ಮತ್ತೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು 51AK ಆರ್ಟಿಕಲ್ ಬರ್ತದೆ. ಅಂದ್ರೆ 11ನೇ ಮೂಲಭೂತ ಕರ್ತವ್ಯ, 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಕೊಡಬೇಕು ಎಂಬತಕ್ಕಂಥ ವಿಷಯ.
ಇದು ಪೋಷಕ ಅಥವಾ ಪಾಲಕರಿಗೆ ನಿಮ್ ಟಿ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಅದರಲ್ಲಿ ನಿಮಗೆ ಈ ವಿಷಯದ ಮೇಲೆ ರಿಪೀಟ್ ಪ್ರಶ್ನೆಗಳು ಬಂದಿದ್ದಾವೆ ಅಂತಕ್ಕಂಥದ್ದು. ಸೊ ಹೀಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ, ಆರ್ಟಿಕಲ್ 45 ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ತಿಳ್ಕೊಳ್ಳಿ. ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ಸ್. ಆಮೇಲೆ ಅದರ ಜೊತೆಗೆ ಮತ್ತೆ ಈಗ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥದ್ದು, ಅಲ್ಲಿ ಒಂದು ಅಮೆಂಡ್ಮೆಂಟ್ ಬರ್ತದೆ. ಅದು 61ನೇ ಸಂವಿಧಾನದ ತಿದ್ದುಪಡಿ ಬರ್ತದೆ. ರಾಜೀವ್ ಗಾಂಧಿ ಕಾಲದಲ್ಲಿ ಮುಂಚೆ 21ನೇ ವರ್ಷಕ್ಕೆ ನಾವೆಲ್ಲ ವೋಟ್ ಹಾಕಬೇಕಾಗಿತ್ತು. ಇವಾಗ 18 ವರ್ಷಕ್ಕೆ ಅದನ್ನ ಇಳಿಕೆ ಮಾಡಿದ್ರು. ಅದು 1988ನೇ ಇಸ್ವಿಯಲ್ಲಿ ಈ ಅಮೆಂಡ್ಮೆಂಟ್ ಆಯಿತು. ಅದಾದ್ಮೇಲೆ ಅದನ್ನ 1969 ಮಾರ್ಚ್ 28ನೇ ತಾರೀಕಿನಿಂದ ಅದನ್ನ ಜಾರಿ ಮಾಡ್ಕೊಂಡ್ವಿ. ಸೊ ಇಂಥ ವಿಷಯಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳಾಗಿರ್ತವೆ. ಆಮೇಲೆ ಅದ್ರ ಜೊತೆಗೆ ನಾವು ಇನ್ನು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಸೊ ಭಾರತ ದೇಶ ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯನ್ನು ಹೊಂದಿದೆ. ನಿಮಗೆಲ್ಲ ಗೊತ್ತಿರೋದ್ರ ಪ್ರಕಾರ ಸಂಸದೀಯ ಮಾದರಿ ಅಂತ ಹೇಳಿದ್ರೆ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿಗಳು ಇರೋದನ್ನ ನಾವು ಸಂಸದೀಯ ಮಾದರಿ ಅಥವಾ ಸಂಸತ್ತು ಅಂತ ಕರ್ಕೊಳ್ತೀವಿ. ಸಂಸತ್ತಿನಲ್ಲಿ ಏನೆಲ್ಲ ಬರುತ್ತದೆಯೋ ಅವರೆಲ್ಲರೂ ಸೇರ್ಕೊಂಡು ನಡೆಸುವಂತ ಆಡಳಿತ ವ್ಯವಸ್ಥೆ, ಇದನ್ನ ಸಂಸದೀಯ ಮಾದರಿ ಅಂತ ಕರ್ಕೋಬೇಕು. ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿಗಳು, ಯಾವುದೇ ಒಂದು ಕಾನೂನು ಆಗಬೇಕು ಅಂತ ಅನ್ನೋದಾದ್ರೆ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಏನಪ್ಪಾ ಅಂತ ಹೇಳಿದ್ರೆ, 2 ಸದನದಲ್ಲಿ ಒಪ್ಪಿಗೆ ಪಡೆದು ಅಂತಿಮವಾಗಿ ರಾಷ್ಟ್ರಪತಿಗಳ ಸಿಗ್ನೇಚರ್ಗೆ ಬಂದಾಗ ರಾಷ್ಟ್ರಪತಿಗಳು ಅದಕ್ಕೆ ಸಿಗ್ನೇಚರ್ ಮಾಡಿದ್ರೆ ಅದು ಕಾನೂನಾಗಿ ಹೊರಗೆ ಬರ್ತದೆ. ಈ ಒಂದು ಪ್ರಕ್ರಿಯೆ ಇದು ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯಲ್ಲಿ ಇರ್ತಕ್ಕಂಥದ್ದು. ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗ್ತದೆ. ಒಂದಿಷ್ಟು ವಿಷಯಗಳನ್ನ ಬಹಳ ನೀಟಾಗಿ. ಆಮೇಲೆ ಅಖಿಲ ಭಾರತ ಸೇವೆಗಳು, ಆರ್ಟಿಕಲ್ 312ನೇ ಆರ್ಟಿಕಲ್ ನಲ್ಲಿ ನಿಮಗೆಲ್ಲ ಗೊತ್ತಿರೋದ್ರ ಪ್ರಕಾರ 3 ರೀತಿಯ ನಾವು ಅಖಿಲ ಭಾರತ ಸೇವೆಗಳನ್ನ ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಒಂದು IAS ಮತ್ತು IPS ಮತ್ತು IFS ಅಂತೇಳಿ. ಈ IAS ಯಾವಾಗ ಪ್ರಾರಂಭವಾಯಿತು, IPS ಯಾವಾಗ ಪ್ರಾರಂಭವಾಯಿತು, ಆಮೇಲೆ ಅವುಗಳ ತರಬೇತಿ ಕೇಂದ್ರವಿರ್ತಕ್ಕಂಥ ಸ್ಥಳ ಇವೆಲ್ಲ ಗೊತ್ತಿದೆ. IAS ಅಧಿಕಾರಿಗಳ ತರಬೇತಿ ಕೇಂದ್ರ ಡೆಹ್ರಾಡೂನ್ ಬಳಿಯ ಮಸೂರಿಯಲ್ಲಿದೆ. ಸೊ ಅದರ ಜೊತೆಗೆ ಮತ್ತೆ ನಮ್ಗೆ ಇಲ್ಲಿ IPS ಅಧಿಕಾರಿಗಳ ತರಬೇತಿ ಕೇಂದ್ರ ಹೈದರಾಬಾದ್, ಸರ್ದಾರ್ ವಲ್ಲಭಭಾಯಿ ಪಟೇಲ್ ನ್ಯಾಷನಲ್ ಪೊಲೀಸ್ ಅಕಾಡೆಮಿ. IAS ಅಧಿಕಾರಿಗಳ ತರಬೇತಿ ಕೇಂದ್ರದ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಫಾರ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ. ಇನ್ನು IFS ಅಂತೇಳಿ 1966 ಅಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಪ್ರಾರಂಭವಾಯಿತು. ಸೊ ಇದರ ತರಬೇತಿ ಕೇಂದ್ರವಿರುವಂತಹ ಸ್ಥಳ ಇಂದಿರಾ ಗಾಂಧಿ ನ್ಯಾಷನಲ್ ಅಕಾಡೆಮಿ ಫಾರ್ ಫಾರೆಸ್ಟ್ ಅಂತೇಳಿ ಕರಿತೀವಿ. ಇದರ ತರಬೇತಿ ಕೇಂದ್ರವಿರುವಂತಹ ಸ್ಥಳ ಡೆಹ್ರಾಡೂನ್ ಇದೆ. ಇಂತಹ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಮೇನ್ ಹಿಂಟ್ಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಬಂದ್ರೆ ಸಾಕಾಗುತ್ತೆ. ಆಮೇಲೆ ಅದ್ರ ಜೊತೆಗೆ ಇನ್ನ ಮೂಲಭೂತ ಹಕ್ಕುಗಳಲ್ಲಿ ಆಮೇಲೆ ಮೂಲಭೂತ ಕರ್ತವ್ಯಗಳು ಹೇಳಿದ್ವಿ. ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದಿಷ್ಟು ಆರ್ಟಿಕಲ್ 40 ತಗೋಬಹುದು. ಪಂಚಾಯತ್ ರಾಜ್ನ ಬಗ್ಗೆ, ಗ್ರಾಮಾಡಳಿತದ ಘಟಕಗಳ ಬಗ್ಗೆ ಯಾವ ರೀತಿ ಇನ್ಫಾರ್ಮೇಶನ್ ಇದೆ ಅಂತ ಹೇಳಿ. ಅದರಲ್ಲಿ ಇವಾಗ ನಾವೇನ್ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ ಅಂತ ನಾವೇನ್ ಹಾಕೊಂಡಿದೀವೋ ಅವುಗಳ ಒಂದು ಬ್ರೀಫ್ ಇನ್ಫಾರ್ಮೇಶನ್ ತಗೋಬೇಕಾಗ್ತದೆ. ಆಮೇಲೆ ಆರ್ಟಿಕಲ್ 40 ಆದ ನಂತರದಲ್ಲಿ ಆರ್ಟಿಕಲ್ 45 ತಗೊಳ್ಳಿ. ಆರ್ಟಿಕಲ್ 45 ಅಲ್ಲಿ ನಿಮಗೆ ಇದು 6 ವರ್ಷದ ಒಳಗಿನ ಮಕ್ಕಳ ಶಿಕ್ಷಣ ಮತ್ತು ರಕ್ಷಣೆ, 6 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಎಂಬತಕ್ಕಂಥದ್ದು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಬರ್ತಕ್ಕಂಥ ಆರ್ಟಿಕಲ್. ಆಮೇಲೆ ಆರ್ಟಿಕಲ್ 39A 1976 ಅಲ್ಲಿ 42nd ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಇದನ್ನ ನಾವು ಸೇರ್ಪಡೆ ಮಾಡ್ಕೊಂಡ್ವಿ ಅಂತಕ್ಕಂಥ ವಿಷಯ. ಇವುಗಳ ಮೇಲೂ ಕೂಡ ಪ್ರಶ್ನೆ ಬರುವಂತ ಸಾಧ್ಯತೆ. ಅಂದ್ರೆ ಆರ್ಟಿಕಲ್ 39A ಏನ್ ಹೇಳ್ತದೆ, ಸಾಮಾಜಿಕ ನ್ಯಾಯ ಮತ್ತು ಬಡವರಿಗೆ ಉಚಿತ ಕಾನೂನು ನೆರವನ್ನು ಒದಗಿಸಬೇಕು ಅಂತ ಹೇಳಿ ನಿರ್ದೇಶನ ಮಾಡುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಲೋಕ್ ಅದಾಲತ್ ಅಂತ ಬರ್ತದೆ. ಲೋಕ್ ಅದಾಲತ್ ಅಂತಂದ್ರೆ ಏನು? ಲೋಕ್ ಅದಾಲತ್ ಅನ್ನು ಅಳವಡಿಸಿಕೊಂಡಂತ ಮೊದಲ ರಾಜ್ಯ ಯಾವುದು? ಸೊ ಲೋಕ್ ಅದಾಲತ್ ಅಳವಡಿಸಿಕೊಂಡಂತ ಮೊದಲ ರಾಜ್ಯ ಗುಜರಾತ್. 1987 ಅಲ್ಲಿ ಅದನ್ನ ರಾಜೀವ್ ಗಾಂಧಿ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಗುಜರಾತ್ ಅಳವಡಿಸಿಕೊಳ್ಳುತ್ತೆ. ಸೊ ಹೀಗೆ ಒಂದಿಷ್ಟು ವಿಷಯಗಳ ಮೇಲೆ ಸ್ವಲ್ಪ ಹೈಲೈಟ್ ಮಾಡ್ತಾ ನೀವು ಮುಂದುವರಿತಾ ಹೋದ್ರೆ ಸಾಕಾಗ್ತದೆ. ಆಮೇಲೆ ಇನ್ನೊಂದು ಕೇಂದ್ರ ಸರ್ಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಂತ ಬಂದಾಗ ಕೇಂದ್ರ ಸರ್ಕಾರದಲ್ಲಿ ನಿಮ್ಗೆ ಗೊತ್ತಿದೆ ರಾಷ್ಟ್ರಪತಿಗಳು ಫಂಡಮೆಂಟಲ್ ರೈಟ್ಸ್ ಅನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಇವುಗಳ ಮೇಲೆ ಮ್ಯಾಕ್ಸಿಮಮ್ ಮೂಮೆಂಟ್ಸ್ ಅಲ್ಲಿ ನೀವು ಕ್ವಶನ್ ಪೇಪರ್ ನೀವು ರೆಫರ್ ಮಾಡಿದ್ರೆ ಗೊತ್ತಾಗುತ್ತೆ. ಮ್ಯಾಕ್ಸಿಮಮ್ ಮೂಮೆಂಟ್ಸ್ ಅಲ್ಲಿ ಇವುಗಳ ಮೇಲೆ ಪ್ರಶ್ನೆ ಗ್ಯಾರಂಟಿ ಇರುತ್ತೆ. ಕನಿಷ್ಠ 3 ರಿಂದ 4 ಪ್ರಶ್ನೆ ಇದರಲ್ಲಿ ರೈಸ್ ಆಗಿರ್ತದೆ. ಆಮೇಲೆ ಪ್ರಧಾನಮಂತ್ರಿಗಳಿಗೆ ಸಂಬಂಧಪಟ್ಟಂಗೆ ಈ ಪ್ರಧಾನಮಂತ್ರಿಗಳಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಅಂದ್ರೆ ಈಗ ಪ್ರಧಾನಮಂತ್ರಿನ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾರೆ, ಅವ್ರ ನೇಮಕ ಮಾಡೋರು ಯಾರು, ಆ ಪ್ರಕ್ರಿಯೆ ಹೆಂಗಿರ್ತದೆ, ಅವ್ರಿಗೆ ರಾಜೀನಾಮೆ ಆಗಿರ್ಬೋದು, ಪದಚ್ಯುತಿ ಆಗಿರ್ಬೋದು, ಇಂಥ ವಿಷಯಗಳ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಅವ್ರಿಗೆ ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ ಮಂತ್ರಿ ಮಂಡಳ, ಕ್ಯಾಬಿನೆಟ್ ಅಂತ ಕರ್ಕೊಳ್ತೀವಿ. ಈ ಕ್ಯಾಬಿನೆಟ್ ವ್ಯವಸ್ಥೆ ಯಾವ ರೀತಿ ಇರ್ತದೆ,
ಸೊ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು, ರಾಜ್ಯ ಖಾತೆ ಮಂತ್ರಿಗಳು ಮತ್ತೆ ಉಪಮಂತ್ರಿಗಳು ಅಂತೇಳಿ 3 ದರ್ಜೆ ಮಾಡ್ಕೊಂಡಿದೀವಿ. ಇತ್ತೀಚೆಗೆ ಬಹಳ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಒಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಮಂತ್ರಿಮಂಡಲದ ಗಾತ್ರ. ಮಂತ್ರಿಮಂಡಲದ ಗಾತ್ರ ಅಂದ್ರೆ ಈಗ ಈಗ ಭಾರತ ದೇಶದ ಸಂವಿಧಾನಕ್ಕೆ 91ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅನ್ನು ಮಾಡಿದ್ರು 2003ನೇ ಇಸ್ವಿಯಲ್ಲಿ. ವಾಜಪೇಯಿ ಅವರ ಸರ್ಕಾರ ಮಾಡುತ್ತೆ. ವಾಜಪೇಯಿ ಅವರ ಸರ್ಕಾರ ಮಾಡಿ ಏನ್ ಮಾಡುತ್ತೆ, ಮಂತ್ರಿಮಂಡಲದ ಗಾತ್ರವನ್ನ ನಿರ್ಧಾರ ಮಾಡಿದೆ. ಅಂದ್ರೆ ಮಂತ್ರಿಮಂಡಲದ ಗಾತ್ರ ಎಷ್ಟಿರ್ಬೇಕು, ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಒಟ್ಟು ಸದಸ್ಯರ ಸಂಖ್ಯೆಯ 15% ಅನ್ನ ಮೀರದಂತೆ, ಅಂದ್ರೆ 15% ಮೀರದಂತೆ ಇರಬೇಕು. ಮತ್ತೆ ಕನಿಷ್ಠ 12% ಗಿಂತ ಕಡಿಮೆ ಇರಬಾರ್ದು. ನಿಮ್ಮ PSI KS ಎಕ್ಸಾಮ್ಸ್ ಇಂದ ಹಿಡಿದು ಬಹಳಷ್ಟು ಎಕ್ಸಾಮ್ ಅಲ್ಲಿ ರಿಪೀಟ್ ಕೇಳ್ತಾನೆ ಇದ್ದಾನೆ. ಇಂತಹ ಪ್ರಶ್ನೆಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅಂದ್ರೆ ಇಂಥ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. ಸೊ ಈ ರೀತಿಯಾಗಿ ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಸಹಜವಾಗಿ ಅವ್ರ ಕಾರ್ಯಗಳು ನಿಮ್ಗೆಲ್ಲ ಗೊತ್ತೇ ಇರ್ತದೆ. ಪ್ರಧಾನ ಮಂತ್ರಿ ಅವರ ಕಾರ್ಯ ಏನು, ರಾಷ್ಟ್ರಪತಿ ಅವರ ಕಾರ್ಯ ಏನು. ರಾಷ್ಟ್ರಪತಿ ಅವರು ಓದ್ಬೇಕಾದಂತ ಸಂದರ್ಭದಲ್ಲಿ ಆರ್ಟಿಕಲ್ 80 ಕಾನ್ಸಂಟ್ರೇಟ್ ಮಾಡ್ರಿ, ಆರ್ಟಿಕಲ್ 72 ಕಾನ್ಸಂಟ್ರೇಟ್ ಮಾಡ್ರಿ. ಅದರ ಜೊತೆಗೆ ಅದಾದ್ಮೇಲೆ ನಂತರದಲ್ಲಿ ಆರ್ಟಿಕಲ್ 75 ಕಾನ್ಸಂಟ್ರೇಟ್ ಮಾಡ್ರಿ. ಅದಾದ್ಮೇಲೆ ಆರ್ಟಿಕಲ್ 111 ವಿಟೋ ಪವರ್ ಬಗ್ಗೆ ಹೇಳ್ತದೆ. ಆರ್ಟಿಕಲ್ 1 to 3 ಇದು ನಿಮ್ಮ ಸುಗ್ರೀವಾಜ್ಞೆ ಬಗ್ಗೆ ಹೇಳ್ತಕ್ಕಂಥದ್ದು, ಆರ್ಡಿನೆನ್ಸ್ ಬಗ್ಗೆ ಮಾತಾಡ್ತಕ್ಕಂಥದ್ದು, ವಿಟೋ ಪವರ್ ಬಗ್ಗೆ ಹೇಳ್ತಕ್ಕಂಥದ್ದು. ಅದರ ಜೊತೆಗೆ ಆರ್ಟಿಕಲ್ 85 ಅಂದ್ರೆ ಸಂಸತ್ತಿನ ಅಧಿವೇಶನಗಳನ್ನ ರಾಷ್ಟ್ರಪತಿಗಳು ಸೆಷನ್ಸ್ ಗಳನ್ನ ಎಷ್ಟು ಬಾರಿ ಕರೀತಾರೆ ಅಂತಕ್ಕಂಥ ವಿಷಯ. ಆಮೇಲೆ ಕೋರಮ್ ಅಂತಂದ್ರೆ ಆರ್ಟಿಕಲ್ 100 ಬಗ್ಗೆ ಮಾತಾಡಿ, ಅಂದ್ರೆ ನೆನ್ಪಿಟ್ಕೊಳ್ಳಿ. ಇವುಗಳು ಮೇನ್ ಆಗಿರ್ತಕ್ಕಂಥ ಆರ್ಟಿಕಲ್ಸ್. ಅದ್ರ ಜೊತೆಗೆ ಇದೇ ನಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟಂತೆ ಮತ್ತೆ ಆರ್ಟಿಕಲ್ 352, ಆರ್ಟಿಕಲ್ 356, ಆಮೇಲೆ 352, ಆಮೇಲೆ 360 ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಆಮೇಲೆ ಜೊತೆಗೆ ಹಣಕಾಸಿನ ತುರ್ತು ಪರಿಸ್ಥಿತಿ ಅನ್ನೋ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಈ ರೀತಿಯಾಗಿ ಒಂದು ಇದು ತಗೊಳ್ಳಿ. ಆಮೇಲೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ನೀವು ಕೇಂದ್ರ ಸರ್ಕಾರವನ್ನ ಚೆನ್ನಾಗಿ ಓದ್ಕೊಂಡ್ರಿ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಓದುವಂತ ಅವಶ್ಯಕತೆ ಇಲ್ಲ. ಕೇಂದ್ರದಲ್ಲಿ ಸಂಸತ್ತು ಅಂತ ಕರ್ಕೊಳ್ತೀವಿ, ರಾಜ್ಯದಲ್ಲಿ ರಾಜ್ಯ ಶಾಸಕಾಂಗ ಅಂತ ಹೇಳಿ ಕರ್ಕೊಳ್ತೀವಿ. ಕೇಂದ್ರದಲ್ಲಿ ಪಾರ್ಲಿಮೆಂಟ್ ಅಂತ ಹೇಳಿ ಕರ್ಕೊಳ್ತೀವಿ, ರಾಜ್ಯದಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಕರ್ಕೊಳ್ತೀವಿ. ಅಲ್ಲೂ ಕೂಡ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಲೋಕಸಭೆ ಅಂತ ಹೇಳಿ ಒಂದು ಕೆಳಮನೆ ಅಂತಕ್ಕಂಥ ಒಂದು ಸದನ ಇದೆ. ಆಮೇಲೆ ಅಲ್ಲಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತೇಳಿ ರಾಜ್ಯಸಭೆ ಅಂತೇಳಿ ಮೇಲ್ಮನೆ ಅಂತಕ್ಕಂಥ ಸದನ. ರಾಜ್ಯದಲ್ಲೂ ಕೂಡ 2 ಸದನಗಳು ಬರ್ತವೆ. ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ, ವಿಧಾನಸಭೆ ಅಂತೇಳಿ ಕರ್ಕೊಳ್ತೀವಿ. ಆಮೇಲೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತೇಳಿ ವಿಧಾನ ಪರಿಷತ್ತನ್ನ ಕರ್ಕೊಳ್ತೀವಿ. ಸಂಸದೀಯ ಮಾದರಿಯ ಸರ್ಕಾರ ಪದ್ಧತಿಯಲ್ಲಿ ಈ ಸಿಸ್ಟಮ್ ಇದೆ. ನೀವು ಮೇಲಿಂದ ಕೆಳಗಡೆ 2 ಈ ಸದನಗಳು ಏನ್ ಬರ್ತಾವ ಅವುಗಳ ಮೇಲೆ ಹೋಲಿಕೆ ಮತ್ತು ವ್ಯತ್ಯಾಸಗಳ ಮೂಲಕ ತಗೊಳ್ಳಿ. ಆಮೇಲೆ ಅರ್ಹತೆಗಳು ನೇಮಕ ಯಾರು ಮಾಡ್ತಾರೆ, ಪ್ರಮಾಣ ವಚನ ಹೆಂಗಿರ್ತದೆ, ಅವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕಾಗ್ತದೆ. ಸೊ ಇದು ಒಂದು ವಿಷಯ. ತದನಂತರದಲ್ಲಿ ನೆಕ್ಸ್ಟ್ ಮುಂದುವರೆದು ನಾವು ನೋಡೋದಾದ್ರೆ ಇನ್ನ ನ್ಯಾಯಾಂಗ ವ್ಯವಸ್ಥೆಗೆ ಬರೋದಾದ್ರೆ ನೋಡಿ, ಸ್ವಚ್ಛವಾಗಿ ನಾವು ಬಹಳಷ್ಟು ಈಸಿಯಾಗಿ ಸ್ಕೋರ್ ಮಾಡಬಹುದಾಗುತ್ತೆ. ಅಂದ್ರೆ ನೀವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನೋಡೋದಾದ್ರೆ ನೀವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕಾಗ್ತದೆ. ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರ ಅರ್ಹತೆ ಮೇಲೆ ಪ್ರಶ್ನೆ ರೈಸ್ ಆಗಿದೆ, TETಯಲ್ಲೇ ರೈಸ್ ಆಗಿದೆ ಪ್ರಶ್ನೆ ನ್ಯಾಯಾಧೀಶರ ಅರ್ಹತೆ ಬಗ್ಗೆ. ಆಮೇಲೆ ಅಲ್ಲಿ ಅಧಿಕಾರ ವ್ಯಾಪ್ತಿಗಳು ಬರ್ತವೆ. ಮೂಲ ಅಧಿಕಾರ ವ್ಯಾಪ್ತಿ ಆಗಿರ್ಬೋದು, ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಆಗಿರ್ಬೋದು, ಅಥವಾ ಪುನರ್ ಪರಿಶೀಲನಾ ಅಧಿಕಾರ ವ್ಯಾಪ್ತಿ ಆಗಿರ್ಬೋದು, ಸಂಪೂರ್ಣ ನ್ಯಾಯಾಧಿಕಾರ ವ್ಯಾಪ್ತಿ ಆಗಿರ್ಬೋದು, ಈ ರೀತಿ ಆಗಿರ್ಬೋದು. ಸೊ ಇಂತಹವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ. ಮತ್ತೆ 5 ರಿಟ್ಗಳು ಬರ್ತವೆ ನೋಡ್ರಿ. ಆರ್ಟಿಕಲ್ 139 ಅಂದ್ರೆ ಈ ಆರ್ಟಿಕಲ್ ಮೇಲೆ 139 ಆರ್ಟಿಕಲ್ ಮೇಲೆ 5 ರೀತಿಯ ರಿಟ್ಗಳನ್ನ ಸುಪ್ರೀಂ ಕೋರ್ಟ್ ಹೊರಡಿಸ್ತಕ್ಕಂಥದ್ದು. ಆಮೇಲೆ ಹೈಕೋರ್ಟ್ಗಳು ಅದೇ 226 ಆರ್ಟಿಕಲ್ ಮೇಲೆ ಒಟ್ಟು 5 ರೀತಿಯ ರಿಟ್ಗಳನ್ನು ಹೊರಡಿಸ್ತಕ್ಕಂಥದ್ದು. ಹೆಬಿಯಸ್ ಕಾರ್ಪಸ್ 24 ಗಂಟೆಗಳ ಒಳಗಾಗಿ ಹಾಜರುಪಡಿಸದೇ ಇದ್ದಾಗ ಹೊರಡಿಸುವಂತ ರಿಟ್ಟು. ಒಬ್ಬ ಸರ್ಕಾರಿ ಅಧಿಕಾರಿ ಅಥವಾ ಸರ್ಕಾರಿ ಪ್ರಾಧಿಕಾರ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ನಿನ್ ಕೆಲಸವನ್ನ ಸರಿಯಾಗಿ ಮಾಡು ಅಂತೇಳಿ ಹೊರಡಿಸುವಂತ ರಿಟ್ಟು ಮ್ಯಾಂಡಮಸ್. ಪ್ರೊಹಿಬಿಷನ್, ಮೇಲಿನ ನ್ಯಾಯಾಲಯ ಅಧೀನ ನ್ಯಾಯಾಲಯಕ್ಕೆ ಹೇಳೋದು ನಿನ್ನ ಕರ್ತವ್ಯ ವ್ಯಾಪ್ತಿ ಎಷ್ಟಿದೆಯೋ ಅಷ್ಟು ಮಾಡು, ಉಳಿದಿದ್ ಮಾಡಬೇಡ ಅಂತ ಹೇಳೋದು. ಇನ್ನ ಸರ್ಶಿಯೋರರಿ, ಮೇಲಿನ ನ್ಯಾಯಾಲಯ ಅಧೀನ ನ್ಯಾಯಾಲಯಕ್ಕೆ ಹೇಳೋದು ನಿನ್ನಲ್ಲಿ ಬಾಕಿ ಉಳ್ಕೊಂಡಿರ್ತಕ್ಕಂಥ ಪ್ರಕರಣಗಳಿದ್ರೆ ನನ್ನ ಕಡೆ ಕಳಿಸ್ಕೊಡು ಅಂತ ಹೇಳೋದು. ಸೊ ಇಂತಹ ವಿಷಯಗಳು. ಆಮೇಲೆ ಕೋವಾರೆಂಟೋ ಅಂತ ಹೇಳಿದ್ರೆ ಈಗ ಒಬ್ಬ ವ್ಯಕ್ತಿ ಅಕ್ರಮವಾಗಿ ಉದ್ಯೋಗವನ್ನು ಪಡ್ಕೊಂಡಿದ್ರೆ ಅವನನ್ನ ಆ ಉದ್ಯೋಗದಿಂದ ತೆಗೆದು ಹಾಕು ಅಂತ ಹೇಳಿ. ಯಾವುದು ಕನ್ಫ್ಯೂಷನ್ ಆಗುವಂತ ಸಾಧ್ಯತೆಗಳು ಇಲ್ವೇ ಇಲ್ಲ. ಬಹಳ ಕ್ಲಿಯರ್ ಕಟ್ ಆಗಿ ತಿಳ್ಕೊಂಡ್ರೆ ಸಾಕು. ಕ್ಲಿಯರ್ ಕಟ್ ಆಗಿ ತಿಳ್ಕೊಂಡು ನೀಟಾಗಿ ನೀವು ಅಟೆಂಡ್ ಮಾಡಿದ್ರೆ ಸಾಕಾಗ್ತದೆ. ಆಮೇಲೆ ಅದ್ರ ಜೊತೆಗೆ ಅಧೀನ ನ್ಯಾಯಾಲಯಗಳು ಯಾವ ರೀತಿ ಅಂದ್ರೆ ನಮ್ಮಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಸುಪ್ರೀಂ ಕೋರ್ಟು, ಹೈಕೋರ್ಟು, ಅದ್ರ ಜೊತೆಗೆ ನಂತರದಲ್ಲಿ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಇದು ಸಿವಿಲ್ ನ್ಯಾಯಾಲಯಗಳು, ಮತ್ತೆ ಕ್ರಿಮಿನಲ್ ನ್ಯಾಯಾಲಯಗಳು ಅಂತೇಳಿ, ಸೆಷನ್ ನ್ಯಾಯಾಲಯಗಳು ಅಂತೇಳಿ, ದಂಡಾಧಿಕಾರಿ ನ್ಯಾಯಾಲಯಗಳು ಅಂತೇಳಿ, ಮತ್ತೆ ಅದರ ಅಂಡರ್ಲಿ ಮತ್ತೆ ಬೇರೆ ಬೇರೆ ನ್ಯಾಯಾಲಯಗಳು, ಮತ್ತೆ ಟ್ರಿಬ್ಯುನಲ್ಸ್ ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಮಾಹಿತಿ ನೀವು ತಿಳ್ಕೊಂಡ್ರೆ ಸಾಕಾಗ್ತದೆ. ಆಮೇಲೆ ಅದ್ರ ಜೊತೆಗೆ ಚುನಾವಣಾ ವ್ಯವಸ್ಥೆ. ಈಗ ಚುನಾವಣಾ ಆಯೋಗ ನಿಮಗೆಲ್ಲ ಗೊತ್ತಿರೋದ್ರ ಪ್ರಕಾರ ಇತ್ತೀಚೆಗೆ ಬಹಳ
ಇದು ಒಂದ್ ಸ್ವಲ್ಪ ಸದ್ದು ಮಾಡ್ತು ಚುನಾವಣಾ ಆಯೋಗದ ಮೇಲೆ ಸ್ವಲ್ಪ ಆರೋಪಗಳು ಬಂದವು. ಬಟ್ ಅದನ್ನ ಸಾಬೀತುಪಡಿಸೋದ್ರಲ್ಲಿ ಸ್ವಲ್ಪ ವಿಫಲನೂ ಕೂಡ ಆದ್ರು. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಚರ್ಚೆಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೆದವು. ಆಮೇಲೆ ರೀಸೆಂಟ್ ಆಗಿ ಈ ನಮ್ಮ ನಡೆದಿರ್ತಕ್ಕಂಥ ರಾಷ್ಟ್ರಪತಿ ಚುನಾವಣೆ ಅಂದ್ರೆ ಉಪರಾಷ್ಟ್ರಪತಿ ಚುನಾವಣೆ ಎಷ್ಟನೇದು 17ನೇ ಚುನಾವಣೆ ಇದು 17ನೇ ಉಪರಾಷ್ಟ್ರಪತಿ ಚುನಾವಣೆ ನಡೆದಿರ್ತಕ್ಕಂಥದ್ದು. ಇವಾಗ ನಡೆದಿರ್ತಕ್ಕಂಥ ಚುನಾವಣೆ 17ನೇದು ಉಪರಾಷ್ಟ್ರಪತಿ ಚುನಾವಣೆ. ವ್ಯಕ್ತಿಗತವಾಗಿ 15ನೇ ಉಪರಾಷ್ಟ್ರಪತಿ ಅವರು CP ರಾಧಾಕೃಷ್ಣನ್ ಅಂತ ಹೇಳಿ ಅವರು. ಆಮೇಲೆ ಅದಾದ್ಮೇಲೆ ಇನ್ನೊಂದು ವಿಷಯ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ಚುನಾವಣಾ ಆಯೋಗವನ್ನ ಯಾವಾಗ 1950 ಜನವರಿ 25ನೇ ತಾರೀಕಿಗೆ ನಾವು ಇದನ್ನ ರಚನೆ ಮಾಡ್ಕೊಂಡ್ವಿ ಅಂತಕ್ಕಂಥ ವಿಷಯ. ಆಮೇಲೆ ಅದ್ರ ಜೊತೆಗೆ ಇದನ್ನ ಪ್ರಾರಂಭದಲ್ಲಿ ಯಾವ ರೀತಿ ಇತ್ತು, ಆರ್ಟಿಕಲ್ ಎಷ್ಟು ಹೇಳ್ತದೆ, 324ನೇ ಆರ್ಟಿಕಲ್ ಅಲ್ಲಿ ನಾವು ಮಾತಾಡ್ತೀವಿ. 326ನೇ ಆರ್ಟಿಕಲ್ ಇದು ವಯಸ್ಕ ಮತದಾನ ಪದ್ಧತಿಯ ಬಗ್ಗೆ ಇನ್ಫಾರ್ಮೇಶನ್ ಒಳಗೊಂಡಿರ್ತಕ್ಕಂಥದ್ದು. ಆಮೇಲೆ ಈ ಚುನಾವಣಾ ಪ್ರಕ್ರಿಯೆ ಯಾವ ರೀತಿ ಇರ್ತದೆ, ನಾಮಿನೇಷನ್ ಫೈಲ್ ಯಾವ ರೀತಿ ಮಾಡ್ಬೇಕಾಗ್ತದೆ, ಅದ್ರ ಜೊತೆಗೆ ನಾಮಿನೇಷನ್ ಅನ್ನ ಯಾವ ರೀತಿ ವಾಪಸ್ ತೆಗೆದುಕೋಬೇಕಾಗ್ತದೆ, ಎಷ್ಟು ದಿನಗಳ ಕಾಲಾವಕಾಶ ಇರ್ತದೆ, ಕೋಡ್ ಆಫ್ ಕಂಡಕ್ಟ್ ಅಂತಂದ್ರೆ ಏನು, ಒಬ್ಬ ಚುನಾವಣಾ ಅಭ್ಯರ್ಥಿ ಯಾವ ರೀತಿ ಅವನು ಕೋಡ್ ಆಫ್ ಕಂಡಕ್ಟ್ ಹಾಕಿದಂತ ಸಂದರ್ಭದಲ್ಲಿ ಬಿಹೇವಿಯರ್ಸ್ ಅನ್ನ ಇಟ್ಕೊಂಡಿರ್ಬೇಕು. ಆಮೇಲೆ ಒಬ್ಬ ಚುನಾವಣಾ ಅಭ್ಯರ್ಥಿ ತನ್ನ ಬಹಿರಂಗ ಪ್ರಚಾರವನ್ನ 48 ಗಂಟೆಗಳ ಮುಂಚಿತವಾಗಿ ನಿಲ್ಲಿಸಬೇಕಾಗ್ತದೆ. ಸೊ ಅದ್ರ ಜೊತೆಗೆ ಈ ವೋಟರ್ ID ವಿಧಾನ ಮುಂಚೆ ಇವಾಗಿತ್ತ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಬೇಡ. 1993 ಇಂದ TN ಸೆಷನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಮಾಡಿಕೊಟ್ರು. ಇತ್ತೀಚೆಗೆ ಒಂದು ಬೆಳವಣಿಗೆ ಆಯ್ತು, ಒಂದು ದೇಶ ಒಂದು ಚುನಾವಣೆ ಅಂತಕ್ಕಂಥ ವಿಷಯದ ಮೇಲೆ ಚರ್ಚೆ ಬಹಳಷ್ಟು ನಡೀತು. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರಾಷ್ಟ್ರಪತಿ ಅಂದ್ರೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ರವರ ಅಧ್ಯಕ್ಷತೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಅಧ್ಯಯನ ನಡೆಸಲಿಕ್ಕೆ ಒಂದು ಸಮಿತಿನ ಕೂಡ ರಚನೆ ಮಾಡಿದ್ರು. ಸೊ ಈ ಎಲ್ಲ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ವಯಸ್ಕ ಮತದಾನ ಪದ್ಧತಿ ನಿಮಗೆಲ್ಲ ಗೊತ್ತಿರೋದ್ರ ಪ್ರಕಾರ ಜಸ್ಟ್ ಇವಾಗ ಮಾತಾಡಿದೆ ನಾನು. ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿದ್ರೆ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರು ಈ ಮತದಾನ ವ್ಯವಸ್ಥೆಯಲ್ಲಿ ತೊಡ್ಕೊಳ್ತಾರೆ, ನೇರ ಚುನಾವಣೆಯಲ್ಲಿ ತೊಡ್ಕೊಂಡು ಭಾಗಿಯಾಗ್ತಾರೆ. ಇದನ್ನು ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿ ಕರ್ಕೊಳ್ತೀವಿ. ಇದು ಆರ್ಟಿಕಲ್ 326 ಬಗ್ಗೆ ಮಾಹಿತಿನ ಕೊಡ್ತಕ್ಕಂಥದ್ದು. ಆಮೇಲೆ ಇಲ್ಲೇವರೆಗೂ ರಾಷ್ಟ್ರಪತಿ ಚುನಾವಣೆ ಎಷ್ಟು, ಲೋಕಸಭಾ ಎಲೆಕ್ಷನ್ಸ್ 18 ಬಾರಿ ನಡೆದವು. ಆಮೇಲೆ ರಾಜ್ಯಸಭಾಗಂತೂ ಪ್ರತಿ 2 ವರ್ಷಕ್ಕೊಮ್ಮೆ ನಡೀತಾನೆ ಇರ್ತದೆ. 1/3 ಸದಸ್ಯರು ಔಟ್ ಗೋಯಿಂಗು ಇನ್ಕಮಿಂಗ್ ಆಗ್ತಾನೆ ಇರ್ತಾರೆ. ಅದ್ರ ಜೊತೆಗೆ ಇತ್ತೀಚೆಗೆ 2025ನೇ ಇಸ್ವಿಯಲ್ಲಿ ರಾಜ್ಯಸಭೆಗೆ ಒಂದಿಷ್ಟು ಜನ ನಾಮಕರಣಗೊಂಡಿದ್ದಾರೆ, 4 ಜನ ನಾಮಕರಣಗೊಂಡಿದ್ದಾರೆ. ಅದನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ ಅದರ ಜೊತೆಗೆ ಇನ್ನ ಉಳಿದಂಗೆ ಇದೇ ಚುನಾವಣಾ ವ್ಯವಸ್ಥೆಯಲ್ಲಿ ಇನ್ನು ವಿಧಾನಸಭೆಗೆ, ನಮ್ಮ ಕರ್ನಾಟಕ ರಾಜ್ಯ ವಿಧಾನಸಭೆಗೆ 16 ಬಾರಿ ಚುನಾವಣೆ ನಡೆದಿದೆ. ಇನ್ನು ವಿಧಾನ ಪರಿಷತ್ತಿಗೆ ಪ್ರತಿ 2 ವರ್ಷಕ್ಕೊಮ್ಮೆ ಚುನಾವಣೆ ಆಗ್ತಾನೆ ಇರ್ತದೆ. ಈ ಎಲ್ಲಾ ಜವಾಬ್ದಾರಿಗಳನ್ನ ಕೇಂದ್ರ ಚುನಾವಣಾ ಆಯೋಗನೇ ನಿಭಾಯಿಸುತ್ತೆ. ಇದನ್ನ ನಿರ್ವಾಚನ ಸದನ ಅಂತ ಹೇಳಿ ಕರಿತೀವಿ. ಆಮೇಲೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸ್ವತಂತ್ರ ಮತ್ತು ಸ್ವಾಯತ್ತ ಸಂಸ್ಥೆ ಅಂತ ಹೇಳಿ ಕರ್ಕೊಳ್ತೀವಿ. ಆಮೇಲೆ ಚುನಾವಣಾ ಆಯುಕ್ತರನ್ನ ಯಾವ ಹುದ್ದೆಗೆ ಹೋಲಿಕೆ ಮಾಡ್ತಾರೆ ಅಂತ ಅನ್ನೋ ಪ್ರಶ್ನೆ ಬಹಳಷ್ಟು ರಿಪೀಟ್ ಆಗಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಹೋಲಿಕೆ ಮಾಡ್ಕೊಳ್ತೀವಿ. ಇಂತಹ ವಿಷಯಗಳು ಇವು ಸಾಮಾನ್ಯವಾಗಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗ್ತವೆ ಅಂತಕ್ಕಂಥದ್ದು. ಆಮೇಲೆ ರಾಜಕೀಯ ಪಕ್ಷಗಳು, ಎಷ್ಟು ರಾಜಕೀಯ ಪಕ್ಷಗಳಿದಾವೆ, ಅದರಲ್ಲಿ ರಾಷ್ಟ್ರೀಯ ಪಕ್ಷಗಳು ಎಷ್ಟು, ಮತ್ತೆ ಪ್ರಾದೇಶಿಕ ಪಕ್ಷಗಳು ಎಷ್ಟಿದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಳ್ಳಿ. ಆಮೇಲೆ ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಈಗ ಟ್ರೆಂಡಿಂಗ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕಾಗುತ್ತೆ. ಆಮೇಲೆ ಸಮ್ಮಿಶ್ರ ಸರ್ಕಾರಗಳು ಅಂತೇಳಿ, ನಮ್ಮ ಭಾರತ ದೇಶದಲ್ಲಿ ಸಮ್ಮಿಶ್ರ ಸರ್ಕಾರದ ಪರ್ವ ಯಾವಾಗ ಪ್ರಾರಂಭವಾಯಿತು, 1979 ಅಲ್ಲಿ ಮೊದಲ ಬಾರಿಗೆ ಚೌಧರಿ ಚರಣ್ ಸಿಂಗ್ ರವರು ಸಮ್ಮಿಶ್ರ ಸರ್ಕಾರವನ್ನ ಫಾರ್ಮ್ ಮಾಡ್ತಾರೆ. ಆಮೇಲೆ ಅದಾದ್ಮೇಲೆ ಆ ಜರ್ನಿ ಎಲ್ಲಿಂದ ಎಲ್ಲಿವರೆಗೂ ಬಂತು. ರೀಸೆಂಟ್ ಆಗಿ ಇವಾಗ ಆಗಿರ್ತಕ್ಕಂಥದ್ದು 2024ರಲ್ಲೂ ಕೂಡ ಸಮ್ಮಿಶ್ರ ಸರ್ಕಾರ ಇದೆ. ಅಂದ್ರೆ ಯಾವುದೇ ಪಕ್ಷಕ್ಕೆ ಬಹುಮತ ಬರದೇ ಇದ್ದಾಗ ಸಹಜವಾಗಿ ಏನ್ ಮಾಡ್ತಾರೆ, ಹಲವಾರು ಪಕ್ಷಗಳು ಸೇರ್ಕೊಂಡು ಒಂದು ಮೆಜಾರಿಟಿ ಅಂತೇಳಿ ಕ್ರಿಯೇಟ್ ಮಾಡ್ತಾರೆ. ಆ ಮೆಜಾರಿಟಿಯ ಬೇಸ್ ಮೇಲೆ ಸರ್ಕಾರ ಫಾರ್ಮೇಶನ್ ಮಾಡ್ತಾರಲ್ಲ, ಅದನ್ನ ಸಮ್ಮಿಶ್ರ ಸರ್ಕಾರ ಅಂತ ಹೇಳಿ ಕರ್ಕೊಳ್ತೀವಿ. ಸೊ ಇದು ಇಂತಹ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾದಂತ ಸಂದರ್ಭ. ಸೊ ಈ ರೀತಿಯಾಗಿ ಮೇನ್ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇದು ನಿಮ್ ಗಮನಕ್ಕಿರ್ಲಿ, ಆಯ್ತು ಒಂದು. ಆಮೇಲೆ ಎರಡನೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, 2014ನೇ ಇಸ್ವಿಯಲ್ಲಿ ಏನು ನಮ್ಮ ಈ TT ಪರ್ವ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಹಿಡ್ಕೊಂಡು ಇಲ್ಲೇವರೆಗೂ 2024ನೇ ಇಸ್ವಿಯವರೆಗೆ ಏನು ಈ TT ಕ್ವಶನ್ ಪೇಪರ್ಸ್ ಇದಾವೋ, ಆ TT ಕ್ವಶನ್ ಪೇಪರ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿನ ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಳ್ಳಿ. ಕಲೆಕ್ಟ್ ಮಾಡ್ಕೊಂಡು ಪಿನ್ ಟು ಪಿನ್ ಮಾಹಿತಿನ ಕಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಏನು ಅಂತ ಹೇಳಿದ್ರೆ, ಈಗ ಲಾಸ್ಟ್ ಟೈಮ್ ಒಂದು ಪ್ರಶ್ನೆ ಕೇಳಿದ್ದ. ಲಾಸ್ಟ್ ಟೈಮ್ ಏನಪ್ಪಾ ಅಂತ ಹೇಳಿದ್ರೆ, ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆಯಲ್ಪಡುವಂತ ವಿಧಿ ಯಾವುದು ಅಂತ ಹೇಳಿ ಕೇಳಿದ್ದ. ಏನು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ, ಅದನ್ನ ಆರ್ಟಿಕಲ್ 32ನ ನಾವು ಹಾರ್ಟ್ ಅಂಡ್ ಸೋಲ್ ಅಂತ ಹೇಳಿ ಕರ್ಕೊಳ್ತೀವಿ, ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳಿ. ಸೊ ಆರ್ಟಿಕಲ್ 32, ಆರ್ಟಿಕಲ್ 17, ಅದಾದ್ಮೇಲೆ ಆರ್ಟಿಕಲ್ 18 ಆಗಿರ್ಬೋದು, ಆರ್ಟಿಕಲ್ 21A ಆಗಿರ್ಬೋದು.
ಸೊ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಸ್ ಗಳನ್ನ ಕೊಟ್ಟಾಗ, ಸೊ ಕೇವಲ ಒಂದು ಆಪ್ಷನ್ಸ್ ಅನ್ನ ನೀವು ಅಂದ್ರೆ ಅಧ್ಯಯನ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ತಿಳ್ಕೊಂಡ್ರೆ ಅಷ್ಟೇ ಸಾಕಾಗೋದಿಲ್ಲ. ಸೊ 4 ಆಪ್ಷನ್ಸ್ ಅನ್ನು ಬಿಡಿಸುವಂತ ಪ್ರಯತ್ನವನ್ನು ಮಾಡ್ರಿ, ಅವಾಗ ನಿಮಗೆ ಒಂದು ಕ್ಲಿಯಾರಿಟಿ ಸಿಗ್ತದೆ ಅಂತಕ್ಕಂಥದ್ದು. ಸೊ ಇವತ್ತು ನಾನು ಏನು ಈಗ ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿದ್ನಲ್ಲ ಆ ವಿಷಯದಲ್ಲಿ ನೀವು ಪಿನ್ ಟು ಪಿನ್ ಮಾಹಿತಿನ ನೀವು ಅದನ್ನ ಕರೆಕ್ಟ್ ಆಗಿ ಒಂದಲ್ಲ ಎರಡಲ್ಲ ಮೂರಲ್ಲ 4 ಸರಿ ವಿಡಿಯೋಸ್ ನೋಡಿ ಅದ್ರಲ್ಲಿ ನಾನು ಯಾವ್ಯಾವ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ್ಯಾವ ಆರ್ಟಿಕಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ್ಯಾವ ಟ್ರೆಂಡಿಂಗ್ ಅಲ್ಲಿ ಇರ್ತಕ್ಕಂಥ ಮ್ಯಾಟರ್ಸ್ ಏನಿದೆ ಅವುಗಳೆಲ್ಲ ವಿಷಯಗಳನ್ನ ನಾನು ಹೇಳ್ಕೊತಾ ಬಂದೆ. ಇವುಗಳನ್ನ ಅಷ್ಟೇ ಫಾಲೋ ಅಪ್ ಮಾಡಿದ್ರು ಕೂಡ ಈಗ ನಮ್ಮ ಪೌರನೀತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಾಣಬಹುದು ಅನ್ನೋದು ನನ್ನ ನಂಬಿಕೆ. ಆಮೇಲೆ ಇಲ್ಲಿ ಸಾಮಾನ್ಯವಾಗಿ ನೆಗೆಟಿವ್ ವ್ಯಾಲ್ಯೂಷನ್ ಅಂತೂ ಇರೋದಿಲ್ಲ. ಇದೊಂದು ನಿಮಗೆ ಗೊತ್ತಿರ್ತಕ್ಕಂಥ ಒಂದು ವಿಷಯ, ನೆಗೆಟಿವ್ ವ್ಯಾಲ್ಯೂಷನ್ ಅಂತೂ ಇರೋದಿಲ್ಲ. ಈ ನೆಗೆಟಿವ್ ವ್ಯಾಲ್ಯೂಷನ್ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ನೀವು ಯಾವುದೇ ಸಂಕೋಚ ಇಲ್ಲದೆ ನೀವು ಎಲ್ಲವನ್ನು ನೀವು ಯಾವುದೇ ನಿರ್ಭೀತಿಯಿಂದ ನೀಟಾಗಿ ಕಾನ್ಫಿಡೆನ್ಸ್ ಆಗಿ ನೀವು ನಾನು ಮಾಡ್ತಿರೋ ಸರಿ ಇದೆ ಅಂತ ಹೇಳಿ ಒಂದು ಒಳ್ಳೆಯ ನಂಬಿಕೆ ಇಟ್ಕೊಂಡು ನೀವು ಪ್ರಯತ್ನ ಮಾಡಿದ್ರೆ 100% ಸಕ್ಸಸ್ಫುಲ್ ಆಗ್ತೀರಿ ಅಂತ ನನ್ನ ಅನಿಸಿಕೆ. ಸೊ ನಾವು ಕೂಡ ಮೊದಲ ಹಂತದಲ್ಲೇ ಫಸ್ಟ್ ಟೈಮ್ 2014ರ TET ಎಕ್ಸಾಮ್ಸ್ ಅನ್ನ ಬರೆದಾಗ 114 ಅಂಕಗಳನ್ನ ನಾನು ಕೂಡ ಪಡ್ಕೊಂಡಿದ್ದೆ. ಬಹಳ ಹೆಮ್ಮೆ ಅನ್ಸುತ್ತೆ, ಬಹಳ ಖುಷಿ ಅನ್ಸುತ್ತೆ. ಸೊ ಈ ರೀತಿ ಏನ್ ಹೇಳ್ಕೊಳ್ಳುವಂತ ಕಷ್ಟ ಇರೋದಿಲ್ಲ. ಬಟ್ ಪ್ರಿಪರೇಷನ್ ಮಾತ್ರ ಯಾವ ರೀತಿ ಇರ್ಬೇಕಪ್ಪ ಅಂತ ಹೇಳಿದ್ರೆ, ನೋಡ್ರಿ, ಸಿಲೆಬಸ್ ಬಿಟ್ಟು ಹೊರಗಡೆ ಹೋಗ್ಬೇಡಿ, ಸಿಲೆಬಸ್ ಒಳಗಡೆನೆ ಹೊಡೆದಾಡ್ರಿ, ಆ ಸಿಲೆಬಸ್ ಒಳಗಡೆನೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಮ್ಯಾಕ್ಸಿಮಮ್ ಬಿಡಿಸ್ರಿ, ಪ್ರತಿಯೊಂದು ಪಾಯಿಂಟ್ ಮೇಲೆ ಫೋಕಸ್ ಮಾಡ್ರಿ. ಸೊ ಈ ರೀತಿ ಮಾಡಿದ್ರಿ ಅಂತ ಹೇಳಿದ್ರೆ ಆಟೋಮೆಟಿಕಲಿ ನಿಮಗೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳಿ ಸೊ ನನಗೆ ಕಾಣಿಸ್ತಾ ಇಲ್ಲ. ಸೊ ಥ್ಯಾಂಕ್ಸ್ ಅಲಾಟ್. ಸೊ ಇಲ್ಲಿವರೆಗೂ ಇಷ್ಟೊಂದು ಮಾಹಿತಿನ ನಾನು ಹಂಚಿಕೊಂಡಿದ್ದೀನಿ. ಸಾಧ್ಯವಾದರೆ ಇನ್ನ ನಮ್ಮ ಎಕ್ಸಾಮ್ಸ್ ನಡೆಯೋದ್ರ ಒಳಗಡೆ ನನ್ನ ಪೌರನೀತಿ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಸಕ್ಸಸ್ ಅನ್ನ ಕಾಣಬೇಕು ಅನ್ನೋದು ನಮ್ಮ ಸಂಸ್ಥೆಯ ಇಚ್ಛೆ ಸ್ನೇಹಿತರೆ. ಸೊ ದಯವಿಟ್ಟು ಇದನ್ನ ನೀವು ಫಾಲೋ ಮಾಡ್ತೀರಿ ಅಂತ ನಾನು ಅನ್ಕೊಳ್ತೀನಿ. ಸಾಧ್ಯವಾದಷ್ಟು ಬೇಗ ನಾನು ನಿಮ್ಮೊಂದಿಗೆ ಶಿವಕುಮಾರ್ ಚೌಹಾಣ್. ಸೊ ನ್ಯೂ ಬ್ಯಾಚ್ ಇನ್ನ ನೆಕ್ಸ್ಟ್ 1 ನವೆಂಬರ್ ನಮ್ಮ ಸಂಸ್ಥೆಯಲ್ಲಿ ಸೊ ನ್ಯೂ ಬ್ಯಾಚ್ ಅನ್ನ ನಾವು TET ಸಂಬಂಧಪಟ್ಟಂಗೆ ಪ್ರಾರಂಭಿಸ್ತಾ ಇದ್ದೇವೆ. ಪೇಪರ್ 2 ಮಾತ್ರ ಅಂದ್ರೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ಲರೂ ಇದರ ಸದುಪಯೋಗನ ಪಡ್ಕೊಳ್ತೀರಿ ಅಂತ ನಾನು ಅನ್ಕೊಳ್ತೀನಿ. ಸೊ ಸಾಧ್ಯವಾದಷ್ಟು ಬೇಗ ನಾನು ನನ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಗಳೇನಿದಾವೋ ಆ ವಿಷಯದ ಮೇಲೆ ನಾನು ನಿಮಗೆ ಇನ್ನೂ 2-3 ದಿನದಲ್ಲಿ ನಾನು ಪ್ರಸ್ತುತಪಡಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್, ಥ್ಯಾಂಕ್ ಯು.